ಮಗಳನ್ನೇ ಹಾಕೊಂಡು ಒಂದು ಆಲ್ಬಮ್ ಸಾಂಗ್ ನಾವು ಒಂದು ಸಿನಿಮ್ಯಾಟಿಕ್ ರೇಂಜ್ ಅಲ್ಲಿ ಅವಕಾಶ ಮಾಡಿಕೊಟ್ಟಂತ ಮತ್ತೊಮ್ಮೆ ಸಿಡಿ ಮ್ಯೂಸಿಕ್ಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಇವತ್ತು ನಾವು ಬಂದಿರೋದು ಜಾನಕಿ ರಾಮ ಆಲ್ಬಮ್ ಸಾಂಗ್ ನ ಒಂದು ಬ್ಯೂಟಿಫುಲ್ ಒಂದು ಕಾರ್ಯಕ್ರಮಕ್ಕೆ. ಈ ಒಂದು ಕಾರ್ಯಕ್ರಮಕ್ಕೆ ನಮಗೆ ಹಲವಾರು ಜನ ಬೆನ್ನೆಲುಬಾಗಿ ನಿಂತ್ಕೊಂಡಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ನಮ್ಮ ಕರ್ನಾಟಕ ಫಿಲ್ಮ್ ಚೇಂಬರ್ ನ ಅಧ್ಯಕ್ಷರಾದಂತಹ NM ಸುರೇಶ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಒಂದೇ ಒಂದು ಕರೆಗೆ ಹೋಗೊಟ್ಟು ನಾವು ಹೇಳಿದ ತಕ್ಷಣ ನಮ್ಮ ಮನೆಯ ಹುಡುಗಿ ಒಂದು ಒಳ್ಳೆ ಕೆಲಸ ಮಾಡ್ತಿದ್ದಾರೆ, ರಾಮನ್ ಸೇವೆ ಮಾಡ್ತಿದ್ದಾರೆ ಅಂತ ಹೇಳಿದ ತಕ್ಷಣ ಖಂಡಿತವಾಗ್ಲೂ ನಾವೆಲ್ಲರೂ ಜೊತೆಗಿರ್ತೀವಿ, ಇಡೀ ಕನ್ನಡ ಚಿತ್ರರಂಗ ನಿಮ್ ಜೊತೆಗಿರ್ತೀವಿ ಅಂತ ನಮಗೆ ಸುರೇಶ್ ಸರ್ ಆಗ್ಲಿ, ಹಾಗೆ ನಿಕಟಪೂರ್ವ ಅಧ್ಯಕ್ಷರಾದ ಬಾಮ ಹರೀಶ್ ಸರ್ ಕೂಡ ನನಗೆ ಯಾವತ್ತಿದ್ರೂ ಸಪೋರ್ಟಿವ್ ಆಗಿರ್ತಾರೆ. ನನ್ನೊಬ್ಬಳಿಗೆ ಅಲ್ಲ, ಎಲ್ಲ ಒಂದು ಕಲಾವಿದರಿಗೂ ತಂತ್ರಜ್ಞರಿಗೂ ಹಾಗೆ ಚಿತ್ರರಂಗದ ಎಲ್ಲರಿಗೂ ಗೊತ್ತು, ಅವರಿದ್ರೆ ಎಲ್ಲಾ ಕಡೆ ಪರ್ಫೆಕ್ಷನಿಸ್ಟ್, ಹಾಗೆ ಎಲ್ಲ ಒಳ್ಳೊಳ್ಳೆ ಕಾರ್ಯಕ್ರಮಗಳು ಕೂಡ ಮಾಡ್ಕೊಂಡ್ ಬರ್ತಿದ್ದಾರೆ. ಹಾಗೆ ನಮ್ಮ ಸುರೇಶ್ ಸರ್ ಬಗ್ಗೆ ಹೇಳ್ಬೇಕು ಅಂದ್ರೆ ಅವ್ರು ಏನೇ ಮಾಡಿದ್ರು ಅದ್ದೂರಿತನ ಇರುತ್ತೆ. ಸಿನಿಮಾ ಮಾಡಿದ್ರು ಅದ್ದೂರಿಯಾಗಿ ಮಾಡ್ತಾರೆ, ಮಕ್ಕಳು ಮದುವೆ ಮಾಡಿದ್ರು ಅದ್ದೂರಿಯಾಗಿ ಮಾಡ್ತಾರೆ, ಅವ್ರು ಮಾತಾಡಿದ್ರು ಅದ್ದೂರಿಯಾಗಿರುತ್ತೆ. ಸೊ ಅವರು ಹಾರೈಕೆ ಮಾಡಿದ್ರು ಅಷ್ಟೇ ಅದ್ದೂರಿಯಾಗಿರುತ್ತೆ. ಅಷ್ಟೇ ಅದ್ದೂರಿ ಆಗಿರುವಂತ ವ್ಯಕ್ತಿತ್ವ ನಮ್ಮ NM ಸುರೇಶ್ ಸರ್ಗೂ ನಾವು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತಿದ್ದೀನಿ. ಹಾಗೆ ನಮ್ಮ ಕರ್ನಾಟಕ ಫಿಲ್ಮ್ ಚೇಂಬರ್ ನ ಒಂದು ಪ್ರೊಡ್ಯೂಸರ್ ಅಸೋಸಿಯೇಷನ್ ನ ಪ್ರೆಸಿಡೆಂಟ್ ಆಗಿ ಆಲ್ವೇಸ್ ಎವರ್ ಯಂಗ್, ಎವರ್ ಎನರ್ಜೆಟಿಕ್, ನಾನು ಯಾವಾಗ್ಲೂ ಹೀರೋ ಅಂತ ರೇಗಿಸ್ತಿರ್ತೀನಿ, ಉಮೇಶ್ ಬಂಡ್ಕಾ ಸರ್ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ, ಅವ್ರಿಗೂ ಕೂಡ ಸ್ವಾಗತ. ಹಾಗೆ ಒಂದು ರಾಜಕಾರಣ ಹಾಗೆ ಚಲನಚಿತ್ರರಂಗ ಅಂತಂದ್ರೆ ಬೇರೆ ಸಾಧ್ಯನೇ ಅಲ್ಲ. ಅಂತವರಲ್ಲಿ ಯಾವತ್ತಿದ್ರು ರಾಜಕಾರಣಿ ಅಂತ ನಮಗ ಅವ್ರು ಯಾವತ್ತೂ ಅನ್ಸಿರ್ಲಿಲ್ಲ. ಎಷ್ಟೋ ಜನ ಒಂದು ಕಲಾವಿದರಿಗೆ ಹಾಗೆ ಎಷ್ಟೋ ಜನ ಒಂದು ಸಿನಿಮಾಗೆ ಅವರು ಪೂರಕವಾಗಿ ಅಳಿಲು ಸೇವೆಯಾಗಿ ತೆರೆ ಮರೆ ಹಿಂದೆ ಗೊತ್ತಿಲ್ದಂಗೆನೆ ಸೇವೆ ಸಲ್ಲಿಸ್ಕೊಂಡು ಅಷ್ಟು ಒಂದು ದೊಡ್ಡ ಸಹೃದಯ ಅಂತಾನೆ ಹೇಳ್ಬೋದು. ಜನನಾಯಕ ಹಾಗೆ ಏನೇ ಹೋದ್ರು ಇಲ್ಲ ಅಂತ ಅವ್ರು ಕೂಡ ಯಾವುದೇ ಒಂದು ಮನಸ್ಥಿತಿನಲ್ಲಿ ಹೇಳಲ್ಲ. ರಾಜು ಗೌಡ ಸರ್, ಸುರಪುರ MLA ಶಾಸಕರು, ಅವರು ಕೂಡ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ, ನಿಮ್ಗೂ ಪ್ರೀತಿಪೂರ್ವಕ ಸ್ವಾಗತ. ಹಾಗೆ ಈ ವ್ಯಕ್ತಿ ಬಗ್ಗೆ ಹೇಳ್ಬೇಕಂದ್ರೆ ಇರೋದು ಕನ್ಸ್ಟ್ರಕ್ಷನ್ ಇಂಡಸ್ಟ್ರಿ, ಆದ್ರೆ ಯಾವತ್ತಿದ್ರೂ ನಮ್ಮ ಸಿನಿಮಾ ಇಂಡಸ್ಟ್ರಿ ಜೊತೆನೆ ನಂಟು ಜಾಸ್ತಿ ಅಂತ ಹೇಳ್ಬೋದು. ಎಲ್ಲಾ ಕಾರ್ಯಕ್ರಮಕ್ಕೂ ಸ್ಪಾನ್ಸರ್ಡ್ ಬೈ DX Max World Property, ಸ್ಪಾನ್ಸರ್ಡ್ ಬೈ ಸಹ ಪ್ರಾಯೋಜಕರು DX Max World ಅಂತಾನೆ ಬರ್ತಿರತ್ತೆ. ಏನಕ್ಕೆ ಅಂದ್ರೆ ಅಷ್ಟೊಂದು ಒಂದು ಕಲಾವಿದರಿಗೆ ಪ್ರೋತ್ಸಾಹ ಮಾಡ್ಕೊಂಡು ಬರ್ತಾ ಇದಾರೆ. ಸೊ ಅಂತ ಒಂದು ಹೃದಯವಂತ ನಮ್ಮ DX Max World ನ MD ಆಗಿರುವಂತಹ ದಯಾನಂದ್ ಸರಿ ಕಾರ್ಯಕ್ರಮಕ್ಕೆ ಬಂದರೆ ನಿಮಗೂ ಕೂಡ ಸ್ವಾಗತ ಸರ್. ನಾವು ಬೇರೆ ಅಲ್ಲ, ನಾವಿದೀವಿ, ಉಸಿರಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಪ್ರಕೃತಿ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಆ ಪ್ರಕೃತಿಗೆ ಒಂದು ಪ್ರೇರೇಪಕರಾಗಿ ಹಾಗೆ ನಮ್ಮೆಲ್ಲ ಯುವಕರಿಗೆ ಒಂದು ಮಾರ್ಗದರ್ಶಕರಾಗಿ ಪ್ರಕೃತಿಯ ಸೇವೆ ಮಾಡ್ತಿರುವಂತಹ ಪ್ರಕೃತಿ ಪ್ರಸನ್ನ ಸರಿ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಅಂಡ್ ಖಡಕ್ ಬಂದ್ರೆ ಸಾಕು, ಬಂದು ಸರ್ ನಮಸ್ತೆ ಅಂತ ಹೇಳ್ಬೇಕು. ಆನ್ ಟೈಮ್ ಪಂಕ್ಚುಯಾಲಿಟಿ ನಮ್ಮ ACP ಶಂಕರ್ ಸರ್ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ, ನಿಮಗೂ ಕೂಡ ಹೃದಯ ಪೂರ್ವಕ ಸ್ವಾಗತ. ಇವರ ಬಗ್ಗೆ ನಾನು ಒಂದು ಮಾತಲ್ಲ, ಎರಡು ಮಾತಲ್ಲ, ಗ್ರಂಥಗಳು ಬರಬಹುದು. ಹೂವೇ ಹೂವೇ ಅಂತ ಎಲ್ಲರ ಮನಸ್ಸಲ್ಲೂ ಮುದ ನೀಡಿ, ಹಾಗೆ ಅವರ ಸಹೃದಯತನದಿಂದನೇ ಅವರ ಒಂದು ಸಿಂಪ್ಲಿಸಿಟಿ, ಅವರು ಬೆಳೆದಿರುವಂತಹ ರೀತಿ ನಿಜವಾಗ್ಲೂ ಹೇಳ್ಬೇಕಂತ ಹೇಳಿದ್ರೆ ಅವರಲ್ಲಿ ಕಲಿಬೇಕಾಗಿರುವಂತಹ ಒಂದು ವ್ಯಕ್ತಿತ್ವ, ಡೌನ್ ಟು ಅರ್ತ್ ಪರ್ಸನಾಲಿಟಿ. ನೀವ್ ಎಷ್ಟೇ ದೊಡ್ಡ ವ್ಯಕ್ತಿತ್ವ ಆಗಿ, ನೀವ್ ಎಷ್ಟೇ ದೊಡ್ಡ ಸ್ಥಾನದಲ್ಲಿರ್ಲಿ, ನೀವು ಬೆಳೆದು ಬಂದ ಹಾದಿನ ಯಾವತ್ತೂ ಮರಿಬಾರ್ದು ಅಂತ ಹೇಳಿ ಒನ್ ಆಫ್ ದ ವಂಡರ್ಫುಲ್, renowned, promising ಅಂತ ಹೇಳಲ್ಲ, renowned and already proven and a beautiful gorgeous actress, ನಮ್ಮ ಒಂದು ಕನ್ನಡದ ಹೆಮ್ಮೆಯ ಕೊಡುಗೆ ಮಿಸಸ್ ಪ್ರಿಯಾಂಕಾ ಉಪೇಂದ್ರ ಮೇಡಮ್ ಬಂದಿದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ. ಆತ್ಮೀಯವಾದ ಸ್ವಾಗತ. ಇವರು ಒಳ್ಳೆ ಅಭಿನೇತ್ರಿ, ಒಳ್ಳೆ ಹೆಂಡತಿ, ಹಾಗೆ ಒಳ್ಳೆ ಒಂದು ತಾಯಿ, ಎಲ್ಲ ಒಂದು ಪರ್ಫೆಕ್ಟ್, ಪಿಕ್ಚರ್ ಪರ್ಫೆಕ್ಟ್ ಅಂತ ಹೇಳಿದ್ರೆ ಲೈವ್ ಎಕ್ಸಾಂಪಲ್ ಇಟ್ ಇಸ್ ಪ್ರಿಯಾಂಕಾ ಉಪೇಂದ್ರ ಮೇಡಮ್. ನನ್ನ ಎಲ್ಲಾ ಒಂದು ಕಾರ್ಯಕ್ರಮಕ್ಕೂ ನನಗೆ ಒಂದು ಕುಟುಂಬ ಒಂದು ಸಹಕಾರನೇ ನೀಡ್ತಾ ಇದೆ. ಥ್ಯಾಂಕ್ ಯು ಅಗೇನ್ ಅಂಡ್ ಅಗೇನ್ ಮ್ಯಾಮ್. ಇಂಥ ಒಂದೇನೋ ಒಂದು ಕಾರ್ಯಕ್ರಮಕ್ಕೆ ಮಾಡ್ತಿರೋದ್ರಿಂದ ನಿಮ್ಮ ಒಂದು ಪ್ರೋತ್ಸಾಹ ಯಾವತ್ತೂ ಇರುತ್ತೆ ಅಂತ ಕೇಳ್ತಾ ಇದೀನಿ. ಥ್ಯಾಂಕ್ ಯು ಅಗೇನ್. ಅಂಡ್ ಎಲ್ಲ ಬಂದಿರುವಂತಹ ಮಾಧ್ಯಮ ಮಿತ್ರರಿಗೆ, ಪತ್ರಕರ್ತರಿಗೆ, ಹಾಗೆ ಸಾಮಾಜಿಕ ಜಾಲತಾಣದ ಎಲ್ಲರಿಗೂ, ಪ್ರಿಂಟ್ ಮೀಡಿಯಾ, ಪ್ರೆಸ್ ಮೀಡಿಯಾ, ಸೋಷಿಯಲ್ ಮೀಡಿಯಾ, ಎಲ್ಲಾ ಮೀಡಿಯಾ, ಬಿಕಾಸ್ ನಾವ್ ಏನೇ ಮಾಡಿದ್ರು ನೀವು ತಲುಪಿಸುವಂತ ಒಂದು ಜವಾಬ್ದಾರಿ ನಿಮ್ಮಲ್ಲಿರುತ್ತೆ.
ಇಷ್ಟು ವರ್ಷ ನನ್ನನ್ನ ಒಂದು ನಾಯಕ ನಟಿಯಾಗಿ ಬಾಲ ನಟಿಯಾಗಿ ಹಾಗೆ ಒಂದಷ್ಟು ಬೇರೆ ಬೇರೆ ಆಯಾಮದಲ್ಲಿ ನೋಡಿದ್ರಿ. ಆದ್ರೆ ಮೊದಲನೇ ಸರಿ ನನ್ನ ಗೆಜ್ಜೆ ಡ್ಯಾನ್ಸ್ ಸ್ಟುಡಿಯೋ ಮೂಲಕ ಎಲ್ಲ ಮಕ್ಕಳನ್ನ ಹಾಕೊಂಡು ಒಂದು ಒಳ್ಳೆ ಪ್ರಯತ್ನ ಪಟ್ಟಿದೀವಿ. ಆ ರಾಮನಿಗೆ ಒಂದು ಡೆಡಿಕೇಟ್ ಕೂಡ ಮಾಡಿದೀವಿ. ಸೊ ಆ ಒಂದು ಜವಾಬ್ದಾರಿನ ತಗೊಂಡಿರುವಂತಹ ಎಲ್ಲ ಮಾಧ್ಯಮ ಮಿತ್ರರನ್ನ ಕರ್ಕೊಂಡು ಬಂದು ಹಾಗೆ ಅವ್ರನ್ನ ಒಂದು ನಮ್ಮೆಲ್ಲರ ಜೋಡಿಸಿ ಒಂದು ಕಡೆ ನೆಲೆ ಊರಿಸಿದ್ದು ನಮ್ಮ PRO ವೆಂಕಟೇಶ್ ಅಣ್ಣ. ಥ್ಯಾಂಕ್ ಯು ಸೋ ಮಚ್ ಸರ್. ಬಂದಿರುವಂತಹ ಎಲ್ಲ ಮಾಧ್ಯಮದವರಿಗೂ ಮತ್ತೊಮ್ಮೆ ಶಿರಸಾಷ್ಟಾಂಗ ನಮಸ್ಕಾರಗಳು. ಮತ್ತು ಈ ಒಂದು ಆಲ್ಬಮ್ ತರಕ್ಕೆ ಎಷ್ಟು ಕಷ್ಟಪಟ್ಟಂತ ಉಪಯೋಗ ಹಿಡಿದು ಪ್ರತಿಯೊಬ್ಬ ಸುರೇಶ್ ಅಣ್ಣ ಹಿಡಿದು ಎಲ್ಲರಿಗೂ ನಾನು ಹೃದಯಪೂರ್ವಕ ತಮಗೆ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಯಾಕಂತಂದ್ರೆ ಬಹಳ ಅದ್ಭುತವಾಗಿ ಹಾಡು ಬಂದಿದೆ. ನಿಜಕ್ಕೂ ಭಾಳ ಅಂದ್ರೆ ಭಾಳ ಅದ್ಭುತ. ಯಾವ ಥರ ಹೇಳ್ಬೇಕನ್ನೋದೇ ಗೊತ್ತಾಗ್ತಿಲ್ಲ. ನಮ್ಗೆ ಒಂದೇ ಬೇಜಾರು, ಒಂದೇ ಸರಿ ನೋಡಿದ್ವಿ, ಇನ್ನೊಂದು 8-10 ಸರಿ ನೋಡ್ಬೇಕನ್ನೋ ಆಸೆ ಇಲ್ಲ. ಭಾಳ ಅಂದ್ರೆ ಭಾಳ, ಯಾಕಂದ್ರೆ ಎಲ್ಲ ಮಕ್ಕಳು ಅಷ್ಟೇ ಚೆನ್ನಾಗಿ ಮಾಡಿದ್ರಿ. ತಾವು ಎಲ್ಲರೂ ನಿರಂಜನ್ ಅವರು ಮತ್ತು ಅನಿರುದ್ಧ ಅವರು ಎಲ್ಲರೂ ಭಾಳ ಅದ್ಭುತವಾಗಿ ಮಾಡಿದ್ದಾರೆ. ಈ ಸಾಂಗ್ ನೋಡ್ರಿ ಒಂದು ಟ್ರೆಂಡೇ ಆಗ್ತದೆ ಅದು. ಯಾಕಂತಂದ್ರೆ ಅಷ್ಟೊಂದು ಅದ್ಭುತವಾಗಿದೆ. ಹಳ್ಳಿಯಲ್ಲೂ ಈ ಸಾಂಗ್ ನೆಕ್ಸ್ಟು ಯಾವುದೇ ದೇವಸ್ಥಾನದಲ್ಲೂ ರಾಮನ ಪೂಜೆ ಆಗ್ಬೇಕಾದ್ರೆ ಈ ಸಾಂಗ್ನ ಹಾಕ್ತಾರೆ. ಅಷ್ಟೊಂದು ವಿಶ್ವಾಸ ನಮಗಿದೆ. ಯಾಕಂದ್ರೆ ಇದು ರಾಮನ ಯುಗ ಅಂತಂದ್ರೆ ತಪ್ಪಾಗೋದು ಅನ್ನಿಸ್ತದೆ ನಮ್ಗೆ. ಅಷ್ಟು ರಾಮನ ಬಗ್ಗೆ ಆಗ್ಲಿ ಈ ರಾಮ ಮಂದಿರ ಬಗ್ಗೆ ನಮ್ಗೊಂದು ಅಷ್ಟು ಗೊತ್ತಿರಂಗ, ಆದ್ರೆ ನಮ್ಮ ಹಿರಿಯರಿಗೆ ಬಹಳಷ್ಟು ಚೆನ್ನಾಗಿ ಗೊತ್ತಿರ್ತದೆ. ದೊಡ್ಡ ಮೆರವಣಿಗೆ ಜೊತೆಗೆ 8 ಗಂಟೆಯಿಂದ ಪ್ರಾರಂಭ ಮಾಡಿ 11 ಗಂಟೆಗೆ ಮೆರವಣಿಗೆ ಮಾಡಿ ಕೊಡೆಕಲ್ ಬಸವಣ್ಣಪ್ಪನ ದೇವಸ್ಥಾನದಲ್ಲಿ ಈ ರಾಮ ಮಂದಿರ ಉದ್ಘಾಟನೆ ವೀಕ್ಷಣೆ ಮಾಡ್ಬೇಕಂತ ಮಾಡಿದ್ದೇವೆ. ಆ ಫಸ್ಟ್ ವಾಲ್ಮೀಕಿ ದೇವಸ್ಥಾನದಲ್ಲಿ ಪೂಜೆ ಮಾಡಾಗ ಇದೇ ಸಾಂಗ್ ಹಾಕಿ ನಾವು ಪೂಜೆ ಚೆನ್ನಾಗಿ ಬಂದಿದೆ. ನಾನು ನಮ್ಮ ಊರಿಗೆ ಎಲ್ಲರೂ ಬಂದಾಗ ಅವ್ರಿಗೆ ಕೇಳಿದೆ. ಅವ್ರು ಹೇಳಿದ್ರು ನಮ್ಮ ತಾತ ಅವರು 35-40 ವರ್ಷ ಹಿಂದ್ಗಡೆ ರಾಮ ಮಂದಿರಿಗೆ ಇಟ್ಟಿಗೆ ಸಂಗ್ರಹಣೆ ಮಾಡಾಗ ಒಂದು 5 ಇಟ್ಟಿಗೆ ಕೊಟ್ಟಿದ್ರಂತೆ. ಅದನ್ನ ಕೇಳಿ ನಮ್ಮ ಅಷ್ಟು ಖುಷಿ ಆಯ್ತು. ನಾನು ಗೋಪಾಲ್ಜಿ ಅವರಿಗೆ, ದಯಾಣ್ಣವರಿಗೆ ನಮಗೆ ಬಹಳ ಆತ್ಮೀಯರು, ಗುರುಗಳು, ನಮಗೆ ಇಬ್ಬರಿಗೂ ಅವರು ತಂದೆ ಸಮಾನರು ಗೋಪಾಲ್ಜಿ ಅವರು. ಅವ್ರಿಗೆ ನಾನು ಕೇಳಿದ್ವಿ, ಅಲ್ಲ ಸರ್ ಮನ್ಸು ಮಾಡಿದ್ರೆ ಮೋದಿ ಸಾಹೇಬ್ರು ನಮ್ಮ ಸರ್ಕಾರದಿಂದ ದೇವಸ್ಥಾನ ಮಾಡ್ಬೋದಾಗಿತ್ತಲ್ಲ, ಯಾಕೆ ಎಲ್ಲರ ಹತ್ರ ಸಂಗ್ರಹಣೆ ಮಾಡ್ತೀರಿ ಅಂತ ಕೇಳಿದ್ವಿ ನಾವು. ಪ್ರಶ್ನೆ ಹಾಕಿದಾಗ ಅವ್ರು ಒಂದೇ ಮಾತು ಹೇಳಿದ್ರು. ಅವ್ರು ಹೇಳಿದ್ದು ಇವತ್ತು ಅರ್ಥ ಆಗ್ತದೆ. ಬರೀ ಸರ್ಕಾರದಿಂದ ಆ ದೇವಸ್ಥಾನ ಕಟ್ಟಿದ್ರೆ ಇಷ್ಟೊಂದು ಪ್ರಾತಿನಿಧ್ಯ ಅದಕ್ಕೆ ಬರ್ತಿದ್ದಿಲ್ಲ. ಅವ್ರು ಒಂದ್ ಹೇಳಿದ್ರು, ರಾಜಣ್ಣ ನಿಮ್ಮಿಂದ ₹1 ಆದ್ರೆ ₹1 ಸಹಾಯ ಮಾಡ್ರಿ, ನೀವೇನು ಅಲ್ಲಿ ಕೊಡ್ತೀರಿ ಅದರಿಂದ ಆಗ್ತದೆ. ನಾಳೆ ರಾಮ ಮಂದಿರ ನೀವು ಓದಿದ್ರೆ ಈ ದೇಣಿಗೆ ನಾನು ಕೊಟ್ಟಿದ್ದು ನನ್ನ ಮಂದಿರ ಅಂತ ಬರುತ್ತಾನ ಮಾತು. ಅದ್ಭುತವಾದಂತ ಗೋಪಾಲ್ಜಿ ಅವತ್ತು ಒಂದು ಮಾತು ಹೇಳಿದ್ರು. ಇವತ್ತು ಅದು ಸತ್ಯ ಆಗಿದೆ. ಬಹಳಷ್ಟು ಜನಕ್ಕೆ ಕನ್ಫ್ಯೂಸ್ ಇದೆ, ಇದು ಕೇಂದ್ರ ಸರ್ಕಾರದಿಂದ ಈ ದೇವಸ್ಥಾನ ಆಗ್ತಿದೆ ಅಂತ. ಇಲ್ಲ, ಕೇಂದ್ರ ಸರ್ಕಾರದಿಂದ ಆಗ್ತಿಲ್ಲ. ಪ್ರತಿಯೊಬ್ಬ ಭಾರತದಲ್ಲಿರುವಂತ ಭಾರತೀಯ ನಾಗರಿಕರು ಎಲ್ಲರೂ ದೇಣಿಗೆ ಸಂಗ್ರಹಣೆ ಮಾಡಿ ಕೊಟ್ಟಿದ್ದಕ್ಕೋಸ್ಕರ ಇವತ್ತು ಆ ದೇವಸ್ಥಾನ ನಿರ್ಮಾಣ ಆಗ್ತಿದೆ ಅಣ್ಣ. ಅದಕ್ಕೋಸ್ಕರ ಇವತ್ತು ಎಲ್ಲರೂ ಮನಸ್ಸಲ್ಲಿ ಅದು ಮೂಡಿದೆ. ಇವತ್ತು ಅದಕ್ಕೆ ನಮಗೆ ಬಹಳ ಅಂದ್ರೆ ಬಹಳ ಖುಷಿ. ಮತ್ತು ರಾಮನ ವಿಗ್ರಹನು ನಮ್ಮ ಮೈಸೂರಿಂದ, ನಮ್ಮ ಕರ್ನಾಟಕದಾಗಿದ್ದು, ಅದನ್ನು ಖುಷಿಯಾಗಿದೆ. ಅಂತ ಕಲ್ಲು ನಮ್ದು, ಆ ಶಿಲ್ಪೆನೂ ನಮ್ದು. ಬಹಳ ಅಂದ್ರೆ ಬಹಳ ಖುಷಿ ಆಗ್ತದೆ ಇವತ್ತು. ಅದ್ರ ಜೊತೆಗೆ ಈ ಹಾಡು ಕೇಳಿದ ಮೇಲೆ 22ನೇ ತಾರೀಕು ನಮ್ಗೆ ಯಾರಿಗೂ ಅಯೋಧ್ಯೆಗೆ ಅವಕಾಶ ಸಿಗಂಗಿಲ್ಲ ಹೋಗಿ ನೋಡೋದಕ್ಕೆ. ರೂಪಿಕಾ ಅವರಿಗೆ, ಸುರೇಶ್ ಅಣ್ಣವ್ರಿಗೆ ಇನ್ನೊಂದ್ಸರಿ ಕೃತಜ್ಞತೆ ಸಲ್ಲಿಸ್ತೇವೆ. ಇಲ್ಲೇ ನಮ್ಗೆ ರಾಮ ಮಂದಿರ ಉದ್ಘಾಟನೆ ಮಾಡಿ ತಾವು ತೋರಿಸ್ಬಿಟ್ರೆ ನಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ, ಈ ಹಾಡು ಯಶಸ್ವಿ ಆಗ್ಲಿ. ತಮ್ಮೆಲ್ಲರಿಗೂ ಇನ್ನೂ ಈ ಹಾಡಿನ ಮುಖಾಂತರ ಹಲವಾರು ಅವಕಾಶಗಳು ಸಿಗಲಿ ಅಂತ ಆ ಶ್ರೀರಾಮನ ಹತ್ರ ಪ್ರಾರ್ಥನೆ ಮಾಡಿ ನಾನು 2 ಮಾತು ಮುಗಿಸ್ತೀನಿ. ಒಂದು ಅದ್ಭುತ ಕ್ಷಣ, ರೋಮಾಂಚನ, ರಾಮನ ಕಣ್ಣಲ್ಲಿ ನೋಡೋದಂಗಾಯ್ತು. ಇದು ಕಾರಣಭೂತರಾದ ತಮ್ಮೆಲ್ಲರಿಗೂ ಮೊದಲನೇದಾಗಿ ಚಿತ್ರರಂಗದ ಪರವಾಗಿ, ವಾಣಿಜ್ಯ ಮಂಡಳಿ ಪರವಾಗಿ, ಪಟ್ಟಿಕರ್ ರೂಪಿಗಾರಿಗೆ, ನಾನು ಎಲ್ಲೋ ಒಂದು ಮೂಲೆಯಲ್ಲಿ ಎಲ್ಲೋ ಸಿನಿಮಾಗಳು ಕಮರ್ಷಿಯಲ್ಸ್ ನಾವು ನೋಡ್ತೀವಿ, ಏನೇನೋ ಮಾಡ್ತೀವಿ. ಏನು ನೋಡ್ತಾ ಇದ್ರೆ ಮೈಯೆಲ್ಲ ರೋಮಾಂಚನ ಆಯಿತು. ಖಂಡಿತ ಶ್ರೀರಾಮ ನಮ್ಮೆಲ್ಲ ಹೃದಯದಲ್ಲಿ ಎಲ್ಲೂ ಒಂದು ಸ್ಥಾಪನೆ ಆದಂಗಾಯಿತು. ಇಂಥ ಒಂದು ಕೆಲಸ ಮಾಡಿದ್ದು ಭಾಳ ಹುಡುಗಾಟ ಅಲ್ಲ, ಅದ್ರ ಹಿಂದೆ ಎಷ್ಟು ಶ್ರಮ ಇದೆ ಗೊತ್ತಿಲ್ಲ. 10 ದಿನದಲ್ಲಿ ಮಾಡಿದೆ ಅಂತ ಹೇಳಿದ್ರೆ ಇದು ಬಹುಶಃ 1 ವರ್ಷ ತಗೊಳ್ಳೋಂಥ ಕಾಲನ 10 ದಿನದಲ್ಲಿ ಮಾಡಿ ಅಂದರೆ ಆ ರಾಮನ ಪ್ರೇರಣೆ ನಿಮ್ಮಲ್ಲಿ ಬಂದಿದೆ ಅನ್ಸುತ್ತೆ. ಭಗವಂತನ ಇಚ್ಛೆ ಅಂದರೆ ಏನಾಗಲ್ಲ ಇದು. ಆ ಭಗವಂತನ ಇಚ್ಛೆ, ಪ್ರೇರಣೆ, ತಂದೆ ತಾಯಿಗಳ ಆಶೀರ್ವಾದ ರೂಪಿ ನಿಮ್ಗೆ ಸಿಕ್ಕಿದೆ. ರೂಪಿಕಾ ಅವ್ರು ಬಂದು ಕರೆದ್ರು, ನನಗೆ ಬರದೇ ಹೋದ್ರೆ ತಪ್ಪಾಗ್ಬಿಡೋದು. ಇವತ್ತು ನಾನು 3 ಪ್ರೋಗ್ರಾಮ್ ಇದ್ರು ಕೂಡ ಕ್ಯಾನ್ಸಲ್ ಮಾಡ್ಕೊಂಬಂದೆ. ಮುಖ್ಯವಾಗಿ DS ಮ್ಯಾಕ್ಸ್ ದಯಾನಂದ ನೋಡ್ದಂಗಾಯ್ತು. ರಾಜಗೌಡರು ಇವರಿಬ್ಬರು ಹೃದಯ ಶ್ರೀಮಂತ ಒಳ್ಳೆ ವ್ಯಕ್ತಿಗಳು. ಇವತ್ತು ಅಂಥ ವ್ಯಕ್ತಿಗಳ ಸನ್ನಿಧಾನದಲ್ಲಿ ನಿಂತ್ಕೊಂಡು ಒಂದು ಹಾಡು ನಾನು ಮ್ಯೂಸಿಕ್ ಕಂಪ್ನಿನ ಸ್ಟಾರ್ಟ್ ಮಾಡ್ತಾ ಇರೋದು ನಿಜವಾಗ್ಲೂ ಇದು ಒಂದು ಕರ್ನಾಟಕದಲ್ಲ, ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಿರಿ ಮ್ಯೂಸಿಕ್ ತಲುಪಲಿ. ಮುಖ್ಯವಾಗಿ ನಮ್ಮ ಗೆಜ್ಜೆ ಸ್ಟುಡಿಯೋ ಕೂಡ
ಒಳ್ಳೇದಾಗಲಿ. ಯಾಕಂದರೆ ರೂಪಿಕಾ ಭಾಳ ವರ್ಷಗಳಿಂದ ಸಿನಿಮಾದಲ್ಲಿ ಅವಳ ಶ್ರಮ ಇದೆ. ಅವರು ತುಂಬ ಕೆಲಸಗಳನ್ನು ಮಾಡಿದ್ದಾರೆ, ತುಂಬ ಪಿಕ್ಚರ್ಗಳು ಹೀರೋಯಿನ್ಗಳಾಗಿದ್ದಾರೆ. ಇನ್ನು ಮುಂದೆ ನಿಮ್ದು ಬೇರೆದೇ ದಿನ ಆಗುತ್ತೆ. ನೀವು ಟುಮಾರೋ ಡೆಫಿನೆಟ್ಲಿ ಯು ಆರ್ ಗೋಯಿಂಗ್ ಟು ಅಚೀವ್ ವಾಟ್ ಎವರ್ ಯು ಹ್ಯಾವ್ ಇನ್ ಯುವರ್ ಮೈಂಡ್. ನಿಮ್ಮನ್ನೇನು ವಿಷನ್ಸ್ ಇದೆಯೋ ಆ ವಿಷನ್ಸಿಗೆ ತಲುಪಿಸುವಂಥ ಕೆಲಸ, ಅದಕ್ಕೆ ಸಪೋರ್ಟ್ ಮಾಡೋಂಥ ಕೆಲಸ ನಾವು ಕೂಡ ನಿಮ್ಮ ಜೊತೆ ಇದ್ದೀವಿ. ಅಂದರೆ ಯಾಕಂದರೆ ಇಲ್ಲೆಲ್ಲ ಬಂದಿರೋರು ಒಂದೊಳ್ಳೆ ಸಮಾನ ಮನಸ್ಕರು. ನಾವೆಲ್ಲ ಸಮಾನ ಮನಸ್ಕರು ಒಳ್ಳೆ ಭಾವನೆಯಿಂದ ಮಾಡಿದಾಗ, ಒಳ್ಳೆ ಕೆಲಸ ಮಾಡಿದಾಗ ಭಗವಂತ ಖಂಡಿತವಾಗಲೂ ಏನು ನಾಳೆ ರಾಮ ಮಂದಿರದಲ್ಲಿ ಪ್ರತಿಷ್ಠಾಪನೆ ಆಗ್ತಿದೋ ಅದು ಒಂದಿನ ಮುಂಚೆ ಅಂತ ಒಂದು ಕಾರ್ಯ ಮಾಡಿದ್ದು ನಮಗೂ ಕರ್ನಾಟಕದಲ್ಲಿ ನಾವೆಲ್ಲ ಅದೃಷ್ಟ ಅನ್ಸುತ್ತೆ. ಇವತ್ತು ತುಂಬ ಸಂತೋಷ ಆಗ್ತದೆ. ನಮ್ಮ ಬಾಮಾರೀಶ್ವರ್ ಹೇಳ್ತಾ ಇರ್ತಾರೆ, ರೂಪಿಕಾ ಅವರು ತುಂಬ ಎಫರ್ಟ್ ಹುಡುಗಿ ತುಂಬ ಕಷ್ಟಪಡ್ತಾ ಅಂತ ಹೇಳ್ತಾ ಇರೋರು. ನೋಡಿದೆ ಇವತ್ತಿಂದೆಲ್ಲ ಕಷ್ಟ. ಆಮೇಲೆ ನಿರೂಪಣೆ ಏನು ಎಕ್ಸಲೆಂಟ್ ಮಾಡ್ತೀರಮ್ಮ ನೀವು. ಯಾವ ಅನುಷ್ಠಾನ ಇಲ್ಲ, ಯಾರು ಇಲ್ಲ ನಿಮ್ಮಂದೆ. ನೀವು ಖಂಡಿತವಾಗಲೂ ನಿಮಗೆ ಹೇಳ್ತಾ ಇದ್ದೀನಿ, ಮುಂದಿನ ದಿನಗಳಲ್ಲಿ ನಾನು ಎಲ್ಲೋ ಮೂಲೆಯಲ್ಲಿ ನಾನು ಒಂದು ಫಂಕ್ಷನ್ ಮಾಡ್ತಿದ್ದಲ್ಲ ಅಲ್ಲ, ಎಲ್ಲರೂ ಒಬ್ಬರೇ ಹೇಳ್ತಾ ಇರ್ತಾರೆ ಒಂದ್ ಮೂರು ಕಾಂಪಿಟೇಟರ್ ಅಂತ ಹೇಳ್ತಾ ಇಲ್ಲ ನಾನು. ಅವ್ರ ರೇಂಜ್ ಅಲ್ಲಿ ಮಾಡ್ತಾರೆ ಅಂತ ಹೇಳಿ ಅವ್ರ ಬಗ್ಗೆ ಕಾಂಪಿಟ್ ಮಾಡ್ತಾ ಇಲ್ಲ. ಬಳಸ್ಕೊಳ್ಳುವಂತ ಯೋಗ ನಮಗಿಲ್ಲ ಅಂತ ನೋವಾಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಕರ್ನಾಟಕದಲ್ಲಿ ನಾವೆಲ್ಲ ನಿಮ್ ಜೊತೆ ಇದ್ದೀವಿ. ಇಂಥ ಒಂದು ಕಾರ್ಯಕ್ರಮ ಮಾಡಿ, ಯಾಕಂದ್ರೆ ಧಾರ್ಮಿಕತೆ, ಹಿಂದುತ್ವ, ಹಿಂದೂ ರಾಷ್ಟ್ರ ಅನ್ನೋದು ನಮ್ಮದಿದೆ. ಅದನ್ನು ಸಾರಬೇಕಾದ್ರೆ ಇಂಥ ಒಂದು ಮೂಲಕ ರಾಮ ಅಂದ್ರೆ ರಾಮನ ಏನ್ ಲಕ್ಷಣಗಳನ್ನ ಅಳವಡಿಸ್ಕೊಂಡ್ರೆ ದೇಶ ಸಮೃದ್ಧಿ ಆಗುತ್ತೆ. ಪೂರ್ತಿ 100% ಆಗಲ್ಲ, ಅಲ್ಲಿ 50% ರಾಮನ ಲಕ್ಷಣ ಅಳವಡಿಸ್ಕೊಂಡ್ರೆ ನಾವು ದೇಶ ನಾವು ಒಳ್ಳೇದು ಮಾಡ್ಬೋದು. ನಮ್ಮ ಸುರೇಶ್ ಚಿಕ್ಕಣ್ಣ ಅವರು ಕೂಡ ಬಹಳ ನಯ ನಡತೆ, ವಿದೇಶ ಸಂಸ್ಕಾರ. ಅವ್ರು ಎಷ್ಟು ಚೆನ್ನಾಗಿ ಕರೆದ್ರು ಅಂದ್ರೆ ನಮಗೆ ಈಗ ಮಾತಾಡ್ತಾ ತುಂಬಾ ಜನ ಮಾತಾಡೋದ್ರೆ. ಆದ್ರೆ ಒಟ್ಟಾರೆ ಈ ಕಾರ್ಯಕ್ರಮ ಬಹಳ ಯಶಸ್ವಿ ಆಯಿತು. ಸಿರಿ ಮ್ಯೂಸಿಕ್ ಅನ್ನೋದು ಒಂದು ದೊಡ್ಡ ಸಂಸ್ಥೆ ಆಗಿ ರಾಷ್ಟ್ರ ಮಟ್ಟದಲ್ಲಿ ಬೆಳಗಲಿ. ಆಮೇಲೆ ಅದು ನಮ್ಮ ಗೆಜ್ಜೆ ಮ್ಯೂಸಿಕ್ ಸ್ಟುಡಿಯೋ ಅನ್ನೋದು ಕೂಡ ನಾಟ್ ಓನ್ಲಿ ಫಾರ್ ಮ್ಯೂಸಿಕ್ಗೆ ಸೀಮಿತ ಆಗದೆ ಬೇರೆ ಬೇರೆ ರಂಗಗಳಲ್ಲಿ ಡ್ಯಾನ್ಸ್ ಆಗ್ಬೋದು, ಕಲೆ ಇರ್ಬೋದು, ನಾಟಕ ಆಗಿರ್ಬೋದು, ಇನ್ನೇನು ಸಿನಿಮಾ ಕೂಡ ಮಾಡೋ ಚಾನ್ಸ್ ಇದೆ. ಒಂದು ಒಳ್ಳೆ ಸಿನಿಮಾ, ಧಾರ್ಮಿಕತೆ ರಾಮನ ಬಗ್ಗೆ ನಾವು ಸಿನಿಮಾ ಮಾಡಲಿ ಅಂತ ಹಾರೈಸ್ತಾ ಮತ್ತೊಮ್ಮೆ ನಿಮ್ಮೆಲ್ಲರೂ ಒಳ್ಳೇದಾಗಲಿ, ನಾಳೆ ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತ ಹೇಳ್ತಾ ನಾನು ಎರಡು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಹಾಗೆ ಇವತ್ತು ಈ ಒಂದು ಅಯೋಧ್ಯೆ ಬಗ್ಗೆ ಒಂದು ಸಾಂಗ್ ಮಾಡ್ತಾ ಇದ್ದೀನಿ ಅಂತೇಳಿ ಅಂತ ರೂಪಿಕಾ ಅವ್ರು ಬಂದರು. ನಂಗೆ ಭಾಳ ಖುಷಿ ಆಯಿತು ನಿಜವಾಗ್ಲೂ. ಯಾಕಂದ್ರೆ ಫಸ್ಟ್ ಸಾಂಗ್ ಕೇಳಿಸಿದ್ರು, ಬಟ್ ತುಂಬ ಹೆವಿ ಅನಿಸ್ತು ಸಾಂಗ್. ಹೆಂಗೆ ರೂಪಿಕಾ ಹ್ಯಾಂಡ್ಲೂಮ್ ಹೆಂಗಿದೆ, ತುಂಬ ಹೆವಿ ಇದೆ ಸಾಂಗು ಅಂತೇಳಿ ಅಂತ. ಆಮೇಲೆ ಹೆಂಗೆಲ್ಲ ಈ ಥರ ಹಿಂಗೆ ಮಾಡ್ಕೊಡೇನು ಸರ್ ಅಂತೇಳಿ. ಆಮೇಲೆ ನೀವು ಮಾಡ್ತಾ ಇದ್ದೆ ಇಡೀ ಉದ್ಯಮದ ಪರವಾಗಿ ಈ ಸಾಂಗ್ ಅರ್ಪಣೆ ಮಾಡು ಕರ್ನಾಟಕ ಜನತೆಗೆ ಅಂತೇಳಿ ನಾನು ಕೇಳ್ಕೊಂಡಾಗ, ಆಮೇಲೆ ಇಮಿಡಿಯೇಟ್ ಸುರೇಶ್ ಅವರಿಗೆ, ಬಂಕರ್ ಅವ್ರಿಗೆಲ್ಲ ಮಾತಾಡಿ ಸಿರಿ ಮ್ಯೂಸಿಕ್ ಅವರು ನಮ್ಮ ಸುರೇಶ್ ಅವರು ಮಾಡ್ತಾರೆ ಅಂತೇಳಿ ಗೊತ್ತಾದಾಗ ಅವ್ರಿಗೂ ನಾನು ಹೇಳಿದೆ, ಈ ಥರ ನಮ್ಮ ಚಿತ್ರೋದ್ಯಮದ ಒಂದು ಅರ್ಪಣೆ ಆಗಲಿ ಇದು ಈ ಸಾಂಗು ಅಂತೇಳಿ. ಬಟ್ ಎಲ್ಲ ಹಬ್ಬಕ್ಕೆ ಏನೇನು ಒಳ್ಳೊಳ್ಳೆ ಸಾಂಗ್, ಯುಗಾದಿ ಹಬ್ಬಕ್ಕೆ ಒಂದು ಸಾಂಗ್ ಇದೆ, ಸಂಕ್ರಾಂತಿಗಿದೆ, ಈ ಥರ ಎಲ್ಲ ಒಂದೊಂದು ಸಾಂಗ್ ಒಂದು ಟ್ರೆಂಡ್ ಸೆಟ್ ಆಗಿದೆ. ಅದೇ ರೀತಿ ಶ್ರೀರಾಮನವಮಿಗೆ ಮತ್ತು ಹನುಮ ಜಯಂತಿಗೆ ಪ್ರತಿ ವರ್ಷ ಇದೊಂದು ಹಾಡು ಒಳ್ಳೆ ಟ್ರೆಂಡ್ ಸೆಟ್ ಆಗಲಿ ಅಂತೇಳಿ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ನಮಸ್ಕಾರ. ಈ ಆಲ್ಬಮ್ ಸಾಂಗಿಗೆ ಡೈರೆಕ್ಟ್ ಇಂಡೈರೆಕ್ಟಾಗಿ ಯಾರ್ಯಾರು ಇನ್ವಾಲ್ವ್ ಅವರೆಲ್ಲರಿಗೂ ಒಳ್ಳೆಯದಾಗಲಿ. ನಾಳೆ 22 ಪ್ರಪಂಚವೇ ತಿರುಗಿ ನೋಡ್ತಿರತಕ್ಕಂಥ ಒಂದು ಪ್ಲೇಸು ರಾಮ ಮಂದಿರ ಅಯೋಧ್ಯೆ. ಮೋಸ್ಟ್ಲಿ ಇಡೀ ಪ್ರಪಂಚ ಇವತ್ತೇನಾದರೂ ಹೀಗೆ ಬರುತ್ತೆ ಅನ್ನ ಆವಾಗಲೇ ಹೇಳಿದ್ರು, ಇದು ನಮ್ಮೆಲ್ಲರ ರಾಮ ಮಂದಿರ. ರಾಮ ಮಂದಿರ ಅಂದ ತಕ್ಷಣ ಯಾವುದೇ ಒಂದು ಗೌರ್ಮೆಂಟಿಗೆ ಶಾಶ್ವತ ಅಲ್ಲ, ಇದು ನಮ್ಮೆಲ್ಲರೂ. ಯಾಕಂದರೆ ನಮ್ಮಲ್ಲಿರ್ತಕ್ಕಂಥ ಒಂದೊಂದು ರೂಪಾಯಿಯನ್ನು ಸಂಗ್ರಹಣೆ ಮಾಡಿರ್ತಕ್ಕಂಥ ಅದರದ್ದು. ಬಟ್ ಇಲ್ಲಿ ಸುರೇಶ್ ನನ್ನ ಆತ್ಮೀಯರು, ರೂಪಿಕ್ ಅವರು ನಿಜಕ್ಕೂ ಒಂದು ಟೀಮ್ ಕೆಲಸ ಏನು ಮಾಡಿದ್ದಾರೆ ಅದು ನಮ್ಮ ಕಣ್ಮುಂದೆ ಎದ್ದು ಕಾಣ್ತಾ ಇದೆ. ಹಾಗಾಗಿ ಈ ಆಲ್ಬಮ್ ಸಾಂಗು ಇಡೀ ವರ್ಲ್ಡ್ಗೆ ರೀಚ್ ಆಗಲಿ, ಆದಷ್ಟು ಬೇಗ ಮಿಲಿಯನ್ಸ್ ಸಬ್ಸ್ಕ್ರೈಬರ್ ಆಗಲಿ. ಅವ್ರಿಗೆ ಇದು ಒಂದು ಪ್ಲಾಟ್ಫಾರ್ಮ್. ಇದು ಈ ಪ್ಲಾಟ್ಫಾರ್ಮಿಂದ ನಾಳೆ ಅವರಲ್ಲಿರ್ತಕ್ಕಂಥ ಟ್ಯಾಲೆಂಟ್ ನಾವಿಲ್ಲಿ ಸ್ಕ್ರೀನಲ್ಲಿ ನೋಡಿದ್ದೀವಿ. ಯಾಕಂದ್ರೆ ರೂಪಿಕ್ ಅವ್ರಿಗೆ ತುಂಬ ಒಳ್ಳೆ ಟ್ಯಾಲೆಂಟ್ ಇದೆ. ಅವರು ಒಬ್ಬ ಆ್ಯಂಕರ್ ಅಂತ ಹೇಳಿದ್ರು ನಮ್ಮ ಸುರೇಶ್ ಅವರು. ಆ್ಯಂಕರ್ ಅಲ್ಲ, ಸಿನಿಮಾ ನಟಿ, ಆ್ಯಂಕರು ಎಲ್ಲ ಇದ್ದಾರೆ. ಅವ್ರಿಗೆ ಇನ್ನೂ ದೇವರು ಒಳ್ಳೆ ಶಕ್ತಿ ಕೊಡಲಿ. ಸುರೇಶ್ ಅವ್ರಿಗೆ ಇನ್ನೂ ಆ ಸಿರಿ ಮ್ಯೂಸಿಕ್ ಇನ್ನೂ ಕರ್ನಾಟಕದಲ್ಲ ಸೌತ್ ಇಂಡಿಯಾದಲ್ಲಿ ಹೆಸರು ಮಾಡಲಿ ಅಂತೇಳಿ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಥ್ಯಾಂಕ್ ಯು. ನಮಸ್ಕಾರ. ಈಗ ನಾವು ಸಾಂಗ್ ನೋಡಿದ್ವಿ, ಇದನ್ನು ತುಂಬ ನನಗೆ ಕೂಡ ಮೈ ರೋಮಾಂಚನ ಆಗ್ತದೆ. ಮತ್ತು ಅದರಲ್ಲಿ ಯಾರು ಬರೆದಿದ್ದಾರೆ ನನಗೆ ಗೊತ್ತಿಲ್ಲ, ಸಾಹಿತ್ಯ ಯಾರು ಬರೆದಿದ್ದಾರೆ ಗೊತ್ತಿಲ್ಲ. ನಿಮ್ಗೊಂದು ಹ್ಯಾಟ್ಸ್ ಆಫ್ ಹೇಳಬೇಕು. ಕಾರಣ ಈಗ ಪ್ರಸ್ತುತ ಏನು ನಮ್ಮ ಅಯೋಧ್ಯೆಯಲ್ಲಿ ನಡೀತಾ ಇದೆ, ಈಗ ನಾವು ಏನು ಸಂಭ್ರಮ ಆಚರಣೆ ಮಾಡ್ತಾ ಇದ್ವಿ, ಅದಕ್ಕೂ ನೀವು ಬರೆದ ಸಾಹಿತ್ಯಕ್ಕೂ ಎರಡು ತುಂಬ ಲಿಂಕ್ ಆಗ್ತದೆ.
ಆಮೇಲೆ ಕೆಲವು ಮಧ್ಯದಲ್ಲಿ ಒಂದಷ್ಟು ಸಾಹಿತ್ಯ ಬರೆದಿದ್ದಾರೆ. ಅವನ್ನೆಲ್ಲ ಕೇಳಿದ ತಕ್ಷಣ ನಮಗೂ ಕೂಡ ಮೈ ರೋಮಾಂಚನ ಆಗ್ತದೆ. ಒಂಥರ ಶಕ್ತಿ ತುಂಬ ರೀತಿ ಇದೆ. ನನ್ನ ಆತ್ಮೀಯ ಡಾಕ್ಟರ್ ಸುರೇಶ್ ಚಿಕ್ಕಣ್ಣ ಅವ್ರಿಗೆ ಮತ್ತು ಗೆಜ್ಜೆ ಸಂಸ್ಥೆಯವ್ರಿಗೆ ಇನ್ನೂ ಈ ಸಂಸ್ಥೆ ತುಂಬ ಚೆನ್ನಾಗಿ ಅಭಿವೃದ್ಧಿ ಆಗಲಿ ಅಂತ ಆಶಿಸ್ತಾ, ಮತ್ತು ನಮ್ಮ ಕರ್ನಾಟಕದಿಂದ ಈಗ ಅಯೋಧ್ಯೆ ಏನು ನಮ್ಮದು ನಾಳೆ ಜಯಂತಿ ಮಾಡ್ತೀವಿ, ಅದು ಉತ್ಸವ ಏನು ಮಾಡ್ತೀವಿ, ಸಂಭ್ರಮ ಏನು ಮಾಡ್ತೀವಿ, ಅದು ಕರ್ನಾಟಕದಿಂದ 4 ರಿಂದ 5 ಪಾಯಿಂಟ್ ಐ ಥಿಂಕ್ ಹಾಡಾಗಿದೆ. ಅದರ ಜೊತೆಗೆ ಇದು ಒಂದು ಹಾಡಾಗುತ್ತೆ ಅಂತ ನನಗೊಂದು ತುಂಬ ಭಾವನೆ, ತುಂಬ ಸಂತೋಷ ಆಗಲಿ ಅಂತ ಆಶಿಸ್ತಾ ನನ್ನ ಮಾತು ಮುಗಿಸ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು. ಏನೆಲ್ಲ ಸಾಧನೆ ಮಾಡೋದಕ್ಕೆ ಸಾಧ್ಯವೋ ಆ ಪ್ರಯತ್ನಗಳನ್ನು ಪಡ್ತಕ್ಕಂತಹ ರೂಪಿಕಾ ಇವತ್ತಿನ ಕೇಂದ್ರಬಿಂದು. ಹಾಗೆಯೇ ಸಿರಿ ಮ್ಯೂಸಿಕ್ ಸುರೇಶ್ ಚಿಕ್ಕಣ್ಣ ಮತ್ತು ಈ ಆಲ್ಬಮ್ ಇದಕ್ಕೆ ಇನ್ವಾಲ್ವ್ ಆದಂಥ ಪ್ರತಿಯೊಬ್ಬ ಕಲಾವಿದರು ಕೂಡ ಭಾಳ ಒಂದು ನಾವು ಸಿನಿಮಾದಲ್ಲಿ ಸಾಮಾನ್ಯವಾಗಿ ಸಿನಿಮಾಗೆ ಸಂಬಂಧಪಟ್ಟಂತಹ ಏನು ಆಗು ಹೋಗುಗಳು ಮತ್ತು ಸಾಂಗ್ಗಳು ಸಬ್ಜೆಕ್ಟ್ಗಳು ಅಂಥವೆಲ್ಲ ನೋಡ್ತಾ ಇರ್ತೀವಿ. ಸಿನಿಮಾಗೆ ಸಂಬಂಧಪಟ್ಟಂಥವರಿಂದನೇ ಸಿನಿಮಾಗೆ ಸಂಬಂಧಪಟ್ಟ ಸ್ಥಳದಲ್ಲಿ ಒಂದು ಧಾರ್ಮಿಕ ವ್ಯವಸ್ಥೆಯನ್ನು ನೋಡಿದಂತಹ ದಿನ ಇವತ್ತು. ನನಗೆ ನಮ್ಮ ರಾಜಣ್ಣವರು ರಾಜು ಪಾಟೀಲ್ ರಾಜಗೌಡರು ಹೇಳ್ದಂಗೆ ನಾವು 22ನೇ ತಾರೀಕಲ್ಲಿ ಹೋಗೋಕ್ಕಾಗುತ್ತೆ ಇಲ್ಲೋ ಗೊತ್ತಿಲ್ಲ, ಬಟ್ ಇದನ್ನು ನೋಡಿ ನಮಗೆ ಇಲ್ಲೇ ಒಂಥರ ಅದೊಂದು ಓಪನಿಂಗ್ ಸೆರೆಮನಿ ಆಯ್ತೇನೋ ಅನ್ನೋವಂಥ ಒಂದು ಭಾವನೆ ಬಂದಿದೆ. ಆ ಭಾವನೆಗೆ ನಾವೆಲ್ಲರೂ ಕೂಡ ಬದ್ಧರಾಗಿರ್ತೀವಿ. ಹಾಗೆಯೇ ನಮ್ಮ ಚಿತ್ರರಂಗ, ನಮ್ಮ ಅಧ್ಯಕ್ಷರು ಸುರೇಶ್ ಅವರಾಗಲಿ, ನಿಕಟಪೂರ್ವ ಅಧ್ಯಕ್ಷರು ಬಾಮ ಹರೀಶ್ ಅವರಾಗಲಿ ಹೇಳಿದಾಗೆ ಪ್ರತಿಯೊಂದು ನಾವು ನಿಮ್ಮ ಜೊತೆನಲ್ಲಿ ಇರ್ತೀವಿ ಮೇಡಮ್, ಯಾವುದೇ ಕಾರಣಕ್ಕೂ ನೀವು ಅದನ್ನು ಮಾಡ್ಕೊಳಕ್ಕೆ ಹೋಗಬೇಡಿ. ನಮ್ಮ ದಯಣ್ಣ ಸದಾ ನಿಮ್ಮಂತಾಗೆ ಇವ್ರಿಗೆ ಯಾರಿಗೆ ಸಾಧನೆ ಮಾಡೋರಿಗೆ ದಯಣ್ಣ ಒಂಥರ ಹೆಂಗಪ್ಪ ಅಂದರೆ ಅಲ್ಲ ಅವ್ರ ಹೆಸರಲ್ಲೇ ಐತೆ ದಯಾಪರರು ಅಂತ ಹೇಳಿ. ಸೊ ಹೀಗಾಗಿ ಅವರು ಆಳಾಗಿ ಅರಸರಾಗಿರೋರು. ನನಗೆ ಅವರ ಪೂರ್ವಪರ ಇತಿಹಾಸ ಎಲ್ಲ ನನಗೆ ಗೊತ್ತಿದೆ. ಅದರಿಂದ ಅವರು ಆ ಕಷ್ಟದಲ್ಲಿದ್ದು ಯಾರು ಮುಂದೆ ಬರ್ತಾರೋ ಅವ್ರಿಗೆಲ್ಲರಿಗೂ ಸಹಾಯ ಮಾಡ್ತಾ ಇರ್ತಾರೆ. ಯಾಕಂದರೆ ಅವ್ರಿಗೆ ಆ ಸಂದರ್ಭದಲ್ಲಿ ಯಾರು ಸಹಾಯ ಮಾಡಲಿಲ್ಲ, ಅವರು ಸ್ವಯಂ ಪ್ರತಿಭೆಯಿಂದ ಮುಂದೆ ಬಂದವರು. ಸೊ ಹೀಗಾಗಿ ಎಲ್ಲರೂ ನನ್ನಂಗೆ ಅನುಭವಿಸೋದು ಬೇಡ ಅನ್ನೋ ಉದ್ದೇಶ ಇಟ್ಕೊಂಡು ಅವ್ರು ಮಾಡ್ತಾ ಇದ್ದಾರೆ. ಅಮ್ಮ, ಈಗ ನಿಮ್ಮ ತಂಡದ ಪರವಾಗಿ ನಾನು ರಾಜುಗೌಡರಿಗೆ ಒಂದು ಮನವಿ ಇಡ್ತಾ ಇದ್ದೀನಿ. ಇದೆಲ್ಲ ಅಯೋಧ್ಯೆ ಎಲ್ಲ ಮುಗಿದಾದ ಮೇಲೆ ದಯಮಾಡಿ ಈ ಒಂದು ಸಾಂಗನ್ನು ರಾಜುಗೌಡರನ್ನ ಇಟ್ಕೊಂಡು ಪ್ರಧಾನಿಗಳಿಗೆ ದೆಹಲಿಗೆ ಕರ್ಕೊಂಡೋಗಿ ಇದು ತಗೊಂಡೋಗಿ ಪ್ರಧಾನಮಂತ್ರಿಗಳಿಗೆ ಇದನ್ನು ತೋರಿಸ್ತಕ್ಕಂಥ ಇವತ್ತು ರಾಜಗೌಡರ ಕಡೆಯಿಂದ ನೀವು ವಾಗ್ದಾನ ತಗೊಂಡ್ಬಿಟ್ರೆ ಇದು ನಾವು ಬಂದಿದ್ದಕ್ಕೂ ಇಲ್ಲಿದ್ದಕ್ಕೂ ಎಲ್ಲದಕ್ಕೂ ಸಾರ್ಥಕ ಆಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ದಯವಿಟ್ಟು ವಾಗ್ದಾನ ಮಾಡಿಸ್ಬೇಕು. ಟ್ವಿಟರ್ನಲ್ಲಿ ಇನ್ಸ್ಟಾಗ್ರಾಮ್ನಲ್ಲಿ ಹಾಕ್ಯಂತಿದ್ದಾರೆ. ನಾವು ಏನು ಮಾಡ್ತೀವಿ ಅಂತಂದರೆ ಅಲ್ಲಿ ಹೋಗೋಷ್ಟು ಇನ್ನೂ ಇದಿಲ್ಲ. ಇಲ್ಲಿಂದ ನಾವು ಪ್ರಹ್ಲಾದ್ ಜೋಶಿ ಸರ್ ಅವರಿಗೆ, ಸಂತೋಷ್ ಜಿ ಅವರಿಗೆ ಈ ಸಾಂಗ್ನ ಇವತ್ತೇ ಕಳಿಸ್ಕೊಡ್ತೀವಿ. ಮತ್ತು ನಮ್ಮ ಸೋಷಿಯಲ್ ಮೀಡಿಯಲ್ಲಿ ಸುರೇಶ್ ಅಣ್ಣ ಪರ್ಮಿಷನ್ ಕೊಟ್ಟಂದ್ರೆ, ಯಾಕಂದ್ರೆ ಅಲ್ಲ ಹಂಗಲ್ಲ, ನಿಂದೊಂದು ಚಾನಲ್ ಇಂದ ಇದೆ, ನೀವು ಕೊಟ್ರೆ ಅಂದ್ರೆ ನಮ್ಮೆಲ್ಲ ಇದರಲ್ಲೂ ವೆಬ್ಸೈಟಲ್ಲಿ ನಾವು ಅದನ್ನ ಅಪ್ಲೋಡ್ ಮಾಡೋಂಥ ಒಂದು ಕೆಲಸ ನಾವು ಮಾಡ್ತೀವಿ. ಯಾಕೆಂತಂದ್ರೆ ಇದು ಅಷ್ಟು ಅದ್ಭುತವಾದಂಥ ಸಾಂಗ್ ಇದೆ. ಇದನ್ನ ಅಲ್ಲಿಗೆ ಹೋಗಿ ಮುಟ್ಸಂತ ಪ್ರಯತ್ನ ಮಾಡ್ತೀವಿ. ಫಲ ದೇವ್ರ ಏನೇ ಮನಸ್ಸಲ್ಲಿ ಇಟ್ಕೊಂಡ್ರು ಕೂಡ ಅದನ್ನ ಅವರು ಸಾಧಿಸ್ತಾರೆ. ಯಾಕಂದ್ರೆ ಅವರು ನಮ್ಮ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಅವರ ಇನ್ವಾಲ್ವ್ಮೆಂಟು, ಅವರು ಬರೀ ಹಣಕಾಸಿನ ವ್ಯವಸ್ಥೆ ಅಂತಲ್ಲ, ಅವರ ಫಿಸಿಕಲಿ ಅವ್ರ ಇನ್ವಾಲ್ವ್ಮೆಂಟು ಕೂಡ ನಾನು ಅವ್ರನ್ನ ಕಣ್ಣಾರೆ ನೋಡಿದ್ದೀನಿ. ಅದಕ್ಕೆ ನಮ್ಮ ರಾಜಕಾರಣಿಗಳನ್ನ ಈ ರೀತಿ ಬಳಸ್ಕೋಬೇಕು, ರಾಜಕಾರಣಿಗಳನ್ನ ಈ ರೀತಿ ಬಳಸ್ಕೋಬೇಕು. ಆಮೇಲೆ ನಮ್ಮ ಅಣ್ಣ ಏನ್ ಬರೀ ರಾಜಕಾರಣಿ ಅಲ್ಲ, ಧಾರ್ಮಿಕ ವ್ಯಕ್ತಿತ್ವದಲ್ಲೂ ಕೂಡ ಎತ್ತಿದ ಕೈ. ಸೊ ಅವ್ರ ಸೇವೆನ ನಾವು ಸದಾ ಪಡ್ಕೋಬೇಕು. ಈ ವಿಚಾರದಲ್ಲಿ ಇದು ಸಾಂದರ್ಭಿಕ ಶಿಶು, ಇದೇನು ಸಾಂಗ್ ಇದೆ ಈಗ, ಇದು ಶ್ರೀರಾಮನ ಒಂದು ವ್ಯವಸ್ಥೆಗೆ ಸಾಂದರ್ಭಿಕ ಶಿಶು ಅಂತಾನೆ ಕೂಡ ಹೇಳಬೇಕಾಗ್ತದೆ. ಆ ಶಿಶು ಎಮ್ಮರು ಆಗಬೇಕು ಅಂದ್ರೆ ರಾಜು ಪಾಟೀಲ್ ಜೊತೆ ಇಟ್ಕೋಬೇಕು. ಅವ್ರ ಹ್ಯಾಂಡಲ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ಬಿಟ್ರೆ ಪ್ರತಿಯ ಮೂಲೆಗೂ ಕೂಡ ರೀಚ್ ಆಗುತ್ತೆ. ಅದಕ್ಕೋಸ್ಕರ ಇವ್ರದೆಲ್ಲ ಆಗಿದೆ, ಪಾಪ ಮಾಡಿದ್ದಾರೆ, ಅವ್ರದ್ದು ಒಂದು ಬ್ಯಾಲೆನ್ಸ್ ಇದೆ. ಅವ್ರಿಗೂ ಸ್ವಲ್ಪ ದಯವಿಟ್ಟು ಇವತ್ತು ತೋರಿಸ್ಬಿಟ್ಟು ಅವ್ರನ್ನ ಇನ್ವಾಲ್ವ್ ಮಾಡ್ಕೊಳಮ್ಮ. ಥ್ಯಾಂಕ್ ಯು. ರಘುನಾಥಾಯ ನಾಥಾಯ ಸೀತಾಯ ಪತಿಗೆ ನಮಃ. ಎಲ್ಲರೂ ಹೇಳ ಒಂದ್ಸಲಿ ಜೈ ಶ್ರೀರಾಮ್. ಬಹಳ ಖುಷಿ ಆಗುತ್ತೆ. ಸಾಕಷ್ಟು ವೇದಿಕೆಗಳಿಗೆ ಹೋಗಿದ್ದೀನಿ, ಎಲ್ಲೆಲ್ಲೋ ಹೋಗಿದ್ದೀನಿ, ಯಾವ್ಯಾವುದೋ ರೀತಿಯಾದ ಕಾರ್ಯಕ್ರಮಗಳನ್ನ ನಡೆಸ್ಕೊಟ್ಟಿದ್ದೀನಿ, ನಿರೂಪಣೆ ಮಾಡಿದ್ದೀನಿ, ಎಲ್ಲ ಮಾಡಿದ್ದೀನಿ. ಇವತ್ತು ಅವಾಗಲೇ ಸರ್ ಹೇಳ್ದಂಗೆ ಆ ಸಾಂಗ್ ನೋಡಿದಾಗ ಏನೋ ಒಂಥರ ರೋಮಾಂಚನ ಆಯ್ತು, ಗೂಸ್ ಬಂಪ್ಸ್ ಅಂತಾರಲ್ಲ ಆ ಥರ ಆಯ್ತು, ಒಂಥರ ಏನೋ ಒಂಥರ ವಿಚಿತ್ರ ಭಾವನೆ ಬಂತು.
ರೂಪಿಕಾ ಅವರು ಅವತ್ತು ನನಗೆ ಫೋನ್ ಮಾಡಿ ಕೇಳಿದಾಗ ಶೂಟಿಂಗ್ ಇದೆ ಅಂದ್ರು. ಏನ್ ಶೂಟಿಂಗ್? ಈ ತರ ರಾಮ್ ಅಂದ್ರು. ದೂಸರ ಮಾತೇ ಇಲ್ಲ. ರಾಮ ಅಂದ್ರೆ ನಮ್ಮ ಕಣದಲ್ಲೂ ಇದೆ, ನಮ್ಮ ರಕ್ತದಲ್ಲೂ ಇದೆ, ಎಲ್ಲದ್ರಲ್ಲೂ ಇದೆ. ಹಿಂದೂಗಳಾಗಿ ನಾವು ಹೆಮ್ಮೆಯಿಂದ ರಾಮ ಅಂತ ಖುಷಿಯಾಗಿ ಹೇಳ್ಕೊತೀವಿ. ಹೌದ್ರ ಅಲ್ಲ, ಈ ಬರೀ ವಿಜುಲು ಚಪ್ಪಾಳಕ್ಕೆ ಅಷ್ಟೇ ಅಲ್ಲ, ನಮ್ಮ ಮನಸ್ಸಲ್ಲೂ ಇರಬೇಕು, ನಮ್ಮ ಹೃದಯದಲ್ಲೂ ಇರಬೇಕು. ಯಾಕೆಂದ್ರೆ ಅದನ್ನೊಂದು ಬಾವುಟ ಇಟ್ಟು ಸುಮ್ಮನೆ ಕಿರ್ಚೋದ್ರಿಂದ ರಾಮ ಎಲ್ಲೂ ಪ್ರತ್ಯಕ್ಷನೂ ಆಗಲ್ಲ, ಅದು ಎಲ್ಲೂ ನೀವು ಅದನ್ನ ಮೆಸೇಜ್ ಪಾಸ್ ಮಾಡ್ದಂಗೂ ಅಲ್ಲ. ಅವ್ರು ರಾಮನ್ ತಲುಪೋದು ಇಲ್ಲ. ನಿಮ್ಮ ಮನಸ್ಸಲ್ಲಿ ಇರಬೇಕು, ಭಕ್ತಿ ಇರಬೇಕು. ಹಾಗೆ ಭಕ್ತಿಯಿಂದ ಇನ್ನೊಂದಷ್ಟು ಜನ ಈ ತರ ಸಾಂಗ್ಗಳಾಗಿರ್ಬೋದು, ಈ ತರ ಮಾಡೋ ಕೆಲಸಗಳಿಂದ ಇನ್ನೊಂದಷ್ಟು ಜನಕ್ಕೆ ಈ ಒಂದು ರಾಮನಿಲ್ಲಿರುವಂತ ಆ ಒಂದು ಭಕ್ತಿ, ರಾಮನಾಮ ಇದೆಲ್ಲದನ್ನು ನಾವು ಇಡೀ ವಿಶ್ವವ್ಯಾಪಿಯಾಗಿ ಮಾಡೋಣ ಅಂತ ಕೇಳ್ಕೊತಾ ಇದ್ದೀನಿ. ಸೊ ಈ ತರ ಎಲ್ಲ ನಾನು ತಕ್ಷಣ ಒಪ್ಕೊಂಡೆ. ರಾಮ ತಾನೇ, ಓಕೆ, ನಾನು ಏನ್ ಮಾಡ್ಬೇಕು ಅಂತ. ಏನಿಲ್ಲ, ನೀವು ಬರ್ಬೇಕು, ಸಾಂಗ್ ಇರುತ್ತೆ, ಸಾಂಗ್ ಆ ಮೂಲೆಯಿಂದ ಈ ಮೂಲೆಗೆ ಸುಮ್ಮನೆ ಹಿಂಗೆ ಹೇಳ್ಕೊಂಡ್ ಬರ್ತಾ ಇದೆ, ಇನ್ನೊಂದು ಆ ಕಡೆ ಮೂಲೆ ಈ ಕಡೆ ಮೂಲೆ ತಿರ್ಗಿಸ್ಬಿಟ್ಟು ಕಳಿಸ್ಬಿಡ್ತೀವಿ ಅಂತ. ಇಷ್ಟೇ ತಾನೇ, ಓಕೆ, ಏನು ಒಳ್ಳೆ ಎಕ್ಸ್ಪ್ರೆಷನ್ ಕೊಟ್ಟು ಹೇಳ್ಬಿಡಿ. ಹೆಂಗಿದ್ರು ನಾನು ಎಂತ ದಿನ ಬೆಳಗಾದ ರೀಲ್ಸ್ ಮಾಡೋದು ಗೋಳೆ ಕೂತಾಡ್ತಾಳೆ, ಅದೇ ತರ ಇದು ತಾನೇ ಅನ್ಬಿಟ್ಟು ಸುಮ್ಮನೆ ಓಕೆ ಮಾಡ್ತೀನಿ ಅಂತೆ. ಅವತ್ತಿನ ದಿನ ನೀವು ನಂಗೆ ನಮ್ಮ ಗಿಚ್ಚಿಗಿಲಿಗಿಲಿ ಸೀಸನ್ 3 ಬೇರೆ ಸ್ಟಾರ್ಟ್ ಆಗ್ತಾ ಇದೆ, ಅದ್ರದ್ದು ಪ್ರೋಮೋ ಶೂಟ್ ಇತ್ತು. ಚಾನಲ್ ಅವ್ರು ಗೊತ್ತಲ್ಲ, ಒಂದೇ ಸಮಯ ಫೋನ್ ಬಂದ್ರ ಇಲ್ಲ ಸರ್, ಈ ಕಡೆ ಆ ಕಡೆ ಈ ಕಡೆ ಬಂದು ಹೋಗ್ಬಿಡ್ತೀನಿ ಅಂತ ಹೇಳಿದಾರೆ, ಮುಗಿಸ್ಕೊಂಡು ಬಂದ್ಬಿಡ್ತೀನಿ ಅಂದೆ. ಅಲ್ಲಿ ಹೋಗ್ತೀನಿ, ಫಸ್ಟ್ ಆಫ್ ಆಲ್ ಒಂದು ಅರಮನೆ ತರ ಸೆಟ್ಟು, ಇಲ್ಲಿ ಯಾಕೋ ಸುಮ್ಮನೆ ನಡೆಸೋದಲ್ಲ ಕಾಣ್ತಾ ಇಲ್ವೇ ಅಂತ ನನಗೆ. ಆಮೇಲೆ ನೋಡ್ತೀನಿ ಒಂದಷ್ಟು ಜನ ಮಕ್ಕಳು ಆಂಜನೇಯ ಬಾಲನ್ ಕೈಯಲ್ಲಿ ಹಿಡ್ಕೊಂಡು ಓಡಾಡ್ತಾನೆ. ಈ ರಾಮ ಇವ್ರುಗಳೆಲ್ಲ ಓಡಾಡ್ತಾರೆ, ಇವ್ರೆಲ್ಲ ಡ್ರೆಸ್ ಆಗ್ಬಿಟ್ಟಿದ್ದಾರೆ. ಅನಿರುದ್ಧ್ ಸರ್ ಬೇರೆ ಬಂದು ಕೂತ್ಕೊಂಡ್ಬಿಟ್ಟು ಹೇಳಿ ಅಂತ ಕೂತಿದ್ದಾರೆ ಅವ್ರು ಬೇರೆ. ಆಮೇಲೆ ಇದು ಸ್ವಲ್ಪ ತಮ್ಮೇಲೆ ಸುರೇಶ್ ಅವರು, ಅವ್ರ ಕ್ಯಾಮ್ರಾಮನ್, ಡೈರೆಕ್ಟರ್, ಫೋಟೋಗ್ರಾಫರ್, ಪ್ರೊಡಕ್ಷನ್, ಪ್ರೊಡ್ಯೂಸರ್ ಎಲ್ಲ ಆಗ್ಬಿಟ್ಟಿದ್ರು ಅವರೇ ಲಾಸ್ಟ್ ಕ್ಯಾಮ್ರಾ ಇಟ್ಕೊಂಡು ತಗಿರಿ ಬಡ್ಡೆ ಏನ್ ನಡೀತಾ ಇದೆ ಇಲ್ಲಿ ಅಂತ. ಆಮೇಲೆ ಕೇಳಿದೆ, ಹತ್ರ ಬಂದು ಕೇಳಿದೆ, ರೂಪಿಕನ್ ಏನಮ್ಮ ಅಂತ. ನಮ್ಗೆಲ್ಲ ಕೋರಿಯೋಗ್ರಾಫರ್ ಅಲ್ಲಿದ್ದ ನೋಡಿ ಅಮ್ಮ, ನೋಡಿ ಅಮ್ಮ ಕೋರಿಯೋಗ್ರಾಫರ್ಸ್ ಇದಾರೆ, ಅವ್ರು ನಿಮ್ಗೆ ನೋಡ್ಕೋತಾರೆ ಅಂದ್ಬಿಟ್ಟು ಪಾಪ ಅವ್ಳು ಟೆನ್ಷನ್ ಇತ್ತು. ಸರಿ ಅಂದ್ಬಿಟ್ಟು ಹೋದ್ರೆ ಏನ್ಲ ಮಾಡ್ಬೇಕು ಅಂತ ಕೇಳಿದ್ರೆ 5, 6, 7, 8 ಅಂತ. ನನಗೆ ಹುಟ್ಟಾಗಿಂದ ಡ್ಯಾನ್ಸ್ ಮಾಡಿಲ್ಲ ಕಣಯ್ಯ. ಇಷ್ಟು ವರ್ಷದ ಆಂಕರಿಂಗ್ ಅಲ್ಲಿ ಟಿವಿ ಅವರೇ ನನ್ ಕೈ ಡ್ಯಾನ್ಸ್ ಮಾಡ್ಸಕ್ಕಾಗ್ಲಿಲ್ಲ, ನೀನೆ ಏನಿಲ್ಲಣ್ಣ ಹಿಂಗ್ ಬನ್ನಿ ಜೈ ರಾಮ್ ನಿಮ್ ಮುಗಿದೋಯ್ತಂದ. ಹೌದಾ ಸರಿ ಅಂದ್ಬಿಟ್ಟು ಹಿಂಗ್ ಅಂತೀನಿ. 1, 2, 3 ಅಂತಾನೆ, ಕಾಲು ಆ ಕಡೆ ಆಗ್ತಾನೆ, ಕೈ ಈ ಕಡೆ ಆಗ್ತಾನೆ. ನನಗೆ ಮಿನಿಮಮ್ ಒಂದು 3 ವರ್ಷ ಬೇಕಲ್ಲ ಇಷ್ಟೇ ಪಾಕಕ್ಕೆ ಟ್ರೈನಿಂಗು. ನೀನ್ ಇಲ್ಲ, ನಾನು ಏನ್ ಮೈಕಲ್ ಜಾಕ್ಸನ್ ಇಟ್ಕೊಂಡಿದ್ದೆ ಅಂತ, ಅಣ್ಣ ರಾಮನ್ ನೆನ್ಸ್ಕೊಂಡ್ ಮಾಡಿ ಅಂತ. ಎಲ್ಲೋ ಕೆಣಕ್ ಬಿಟ್ಟಲ್ಲ ಅವನು ಅಂದ್ಬಿಟ್ಟು ಸರಿ ಏನು ಆಗಿದ್ದಾಗ್ಲಿ ಅಂತ ಮಾಡಿದೆ. ನಮ್ಮ ತಾಯಣೆಗೂ ನನಗೆ ಸಮಾಧಾನ ಇರ್ಲಿಲ್ಲ. ಅಲ್ಲಿ ನಾನು ರೂಪಿಗೆ ಫೋನ್ ಮಾಡಿದೆ ರಾತ್ರಿ, ಸಾರಿ ಕಣಮ್ಮ, ನಾನು ಇದು ಏನೋ ಚಾನೆಲ್ ಪ್ರೊಮೋ ಶೂಟ್ ಟೆನ್ಷನ್ ಅಲ್ಲಿ ಇದೆ, ಸರಿಯಾಗಿ ಏನು ಮಾಡೋಕ್ಕಾಗಿಲ್ಲ, ನಂಗೆ ಡ್ಯಾನ್ಸು ಬರಲ್ಲ ಅಂತ. ಬಟ್ ಇವತ್ತು ಇಲ್ಲಿ ನೋಡಿದ ಮೇಲೆ ನನ್ನ ಡ್ಯಾನ್ಸ್ಗಿಂತ ಎಡಿಟರ್ ತುಂಬಾ ಚೆನ್ನಾಗಿ ಕೆಲಸ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ನಾನು ಎಲ್ಲೆಲ್ಲಿ ತಪ್ಪಿಸಿದ್ರೆ ರಪಕ್ಕಂತ ಇನ್ನೊಬ್ಬಂದು ಹಾಕಿದ ಫೇಸು. ದಯವಿಟ್ಟು ಎಡಿಟರ್ ಕೈ ಎತ್ತಿ ಇದ್ರೆ ಅಲ್ಲಿ ಇಲ್ಲ, ಅವ್ರಿಗೆ ದೇವ್ರ ಆತ್ಮಕ್ಕೆ ಶಾಂತಿ ಕೊಡ್ಲಿ. ಅಲ್ಲ ಅಂದ್ರೆ ದೇವ್ರ ಒಳ್ಳೇದ್ ಮಾಡ್ಲಿ ಅವ್ರಿಗೆ. ಹೇಳಿದೆ ಏನ್ ಟ್ಯಾಲೆಂಟ್ ಹುಡ್ಕೊಂಡು ಅದ್ಭುತಗಳು. ಬಟ್ ನಿಜವಾಗ್ಲು ತಮಾಷೆಗೆಲ್ಲ ಆಚೆ ಇಟ್ರೆ, ನಿಜವಾಗ್ಲು ಅಯೋಧ್ಯೆಯ ಒಂದು ಫುಟೇಜಸ್ ಬಂದಾಗ, ಆ ಒಂದು ರಾಮ ಮಂದಿರ ಬಂದಾಗ, ರಾಮನಲ್ಲ ಪ್ರಪಂಚದಲ್ಲೇ ಎಲ್ಲೂ ರಾಮನನ್ನ ಅಷ್ಟು ಬಾಲಕನ ರೀತಿ ನಾವು ಯಾರು ನೋಡೂ ಇಲ್ಲ, ಪೂಜಿಸೂ ಇಲ್ಲ. ಇವತ್ತಿಗೆ ಬಾಲರಾಮ, ರಾಮಲಲ್ಲ, ಅದೇ ಹೇಳಿದೆ. ನಿಜವಾಗ್ಲೂ ಅದನ್ನ ಏನ್ ಗೊತ್ತಾ, ಪಕ್ಷಾತೀತವಾಗಿ ಯೋಚನೆ ಮಾಡ್ಬೇಕು ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಯಾವ್ದೋ ಒಂದು ಬಿಜೆಪಿ, ಯಾವ್ದೋ ಒಂದು ಕಾಂಗ್ರೆಸ್, ಇನ್ನೊಂದು ಯಾವ್ದೋ ಅವ್ರು ಹೇಳ್ತಾರೆ ನಮಗೇನ್ ರಾಮ ಅಲ್ವಾ, ಇದೇನು ಅಂದ್ರೆ ತವಳು ಅಂತಾರೆ, ಇವ್ರು ಇನ್ನೊಬ್ರು ಇನ್ನೊಂದು ಅಂತಾರೆ. ಇವ್ರು ನಾನು ಹೇಳೋದು ಇದೆಲ್ಲ ಬಿಟ್ಟಾಕಿ, ನಾವು ಹಿಂದೂಗಳಿಗೆ ನಾವು ಹೆಮ್ಮೆಯಿಂದ ಹೇಳ್ಕೋಬಹುದು ನಮ್ಮ ರಾಮ ಮಂದಿರ ಇದೆ ಅಂತ ಹೇಳ್ಕೋಬಹುದು. ಆಮೇಲೆ ನಾವೆಲ್ಲ ನ್ಯೂ ಇಯರ್ ಬಂದಿದ್ದಕ್ಕೆ ಏನ್ರು MG ರೋಡಲ್ಲಿ ಎಲ್ಲಾ ಗೋಡೆ ಹಿಡ್ಕೊಂಡು ನಡೆದವರೇ ಜಾಸ್ತಿ ಹೇಳಮ್ಮ ಅಂತ, ಅದನ್ನ ನ್ಯೂ ಇಯರ್ ಅಂತೀವಿ. ಬಟ್ ಇದ್ಮೇಲಿಂದ ಹೆಮ್ಮೆಯಿಂದ ಹೇಳ್ಬೋದು, ಇದು ಜನವರಿಲೇ ಬಂದಿರೋದ್ರಿಂದ ಇನ್ಮೇಲೆ ನ್ಯೂ ಇಯರ್ ಯಾವತ್ತು ನಮ್ಗೆ ಜನವರಿ 22 ಅಂತ ಹೇಳ್ಬೇಕು ನಾವು. ಯಾಕಂದ್ರೆ ನೂರಾರು ವರ್ಷಗಳ ಕಾಲ ಎಷ್ಟೊಂದು ಜನ ತ್ಯಾಗ ಮಾಡಿದ್ದಾರೆ, ದೇಹ ತ್ಯಾಗ ಮಾಡಿದ್ದಾರೆ, ಅವ್ರ ಜೀವನ ಮುಡುಪಾಗಿಟ್ಟಿದ್ದಾರೆ. ಆ ಸರ್ ಹೇಳ್ತಾ ಇದ್ರು, ಅವರ ಒಂದು ಇಟ್ಟಿಗೆ ಅವ್ರ ತಾತ ಕೊಟ್ಟಿದ್ದ ಇಟ್ಟಿಗೆ ಇದೆ ಅಂತ. ಅಂದ್ರೆ ವರ್ಷಾನುಗಟ್ಲೆಯಿಂದ ಅದು ಸಂಗ್ರಹ ಆಗಿ ಎಲ್ಲರ ದೇಣಿಗೆಯಿಂದ ಇವತ್ತೊಂದು ಬೃಹದಾಕಾರದಂತಹ ಮಂದಿರ ಬಂದಿದೆ. ಸೊ ಇದಕ್ಕೆ ನಮ್ಮ ಪ್ರತ್ಯಕ್ಷವಾಗಿ ನಾವ್ ಏನ್ ಮಾಡಕ್ಕಾಗಿದೆಯೋ ಇಲ್ಲೋ ಗೊತ್ತಿಲ್ಲ, ಪರೋಕ್ಷವಾಗಿ ನಮ್ಮ ಕೈಯಿಂದ ಈ ತರ ಒಂದು ಅಳಿಲು ಸೇವೆ ಮಾಡಿಸ್ಕೊಂಡಂತ ರೂಪಿಕಾ ಅವ್ರಿಗೆ, ನಿಮ್ಮ ಗೆಜ್ಜೆ ಡ್ಯಾನ್ಸ್ ಸ್ಟುಡಿಯೋಗೆ, ಹಾಗೆ ಈ ತರ ಒಂದು ಗುಡ್ ಇನಿಷಿಯೇಟಿವ್ ತಗೊಂಡಂತ ಸುರೇಶ್ ಸರ್ಗೆ ಅಮೇಸಿಂಗ್ ಸರ್, ಥ್ಯಾಂಕ್ ಯು ವೆರಿ ಮಚ್. ಈ ತರ ಇನ್ನೂ ಸಪೋರ್ಟ್ ಮಾಡಿ ನಾವು ಎಲ್ಲ ಚಿತ್ರರಂಗದ ಎಲ್ಲ ಗಣ್ಯರನ್ನ ಕೇಳ್ಕೊತೀನಿ. ಸೊ ಈ ತರ ಒಂದು ಆಲ್ಬಮ್ ಸಾಂಗ್ ಗಳಿಗೆ ನಿಮ್ಮ ಬೆಂಬಲ ಪ್ರೋತ್ಸಾಹ ಇನ್ನೂ ಹೆಚ್ಚೆಚ್ಚು ಬೇಕು. ಅಂದ್ರೆ ಇನಿಷಿಯಲ್ ಸ್ಟೇಜಸ್ ಅಲ್ಲೇ ಬೇಕು ಅಂತ ಕೇಳ್ಕೊತೀನಿ. ಯಾಕೆಂದ್ರೆ ಈ ತರ ಒಂದ್ ಏನೋ ಮಾಡಬೇಕಾದಾಗ ಬಜೆಟ್ ಕನ್ಸ್ಟೆಂಟ್ ಇನ್ನೊಂದು ಏನೋ ಬರ್ತವೆ. ಸೊ ಅದು ಇನ್ನೊಂಚೂರು ಸಿಕ್ಕಿದಾಗ ನೀವ್ ಹೇಳಿದ್ರಿ ಮೋದಿ ಅವ್ರ ತನಕ ತಗೊಂಡೋಗ್ಬೇಕು ಅಂದಾಗ
ಮೋದಿ ಸರ್ದಂಗ ತಗೊಂಡೋಗ್ಬೇಕು ಅಂದಾಗ ಅದು ಅಲ್ಲೇ ಅಷ್ಟು ಕ್ವಾಲಿಟಿನೂ ಇರ್ಬೇಕಾಗುತ್ತೆ. ಇಲ್ಲ ನಾವು ಸುಮ್ಮನೆ ತಗೊಂಡೋಗಿ ನೋಡಿ ಅಂದ್ರೆ ಕ್ಯಾ ಹೇ ಬಾಯ್ ಅವ್ರು ಏನೋ ಒಂದು ಕಳಿಸ್ಬಿಟ್ರೆ ಕಷ್ಟ ಅವ್ರು. ಇಲ್ಲ ಅದು ಮೊದಲು ಏನಿದು ಅಂತ ಕೇಳ್ಬೇಕು ಅವರು. ಆ ತರ ಮಾಡೋ ತರ ಆಗ್ಬೇಕು ಅಂದ್ರೆ ಅದಕ್ಕೊಂದಷ್ಟು ಸಹಾಯ ಬೇಕೇ ಬೇಕು. ಆ ಸಹಾಯ ನೀವೆಲ್ಲರೂ ಕೊಡ್ತೀರಾ ಅಂತ ನಾನು ಭಾವಿಸ್ತೀನಿ. ಸೊ ಸಿಗಬೇಕು ಸರ್ ನಿಮಗೆ. ಸೊ ಅತಿ ಶೀಘ್ರದಲ್ಲಿ ಅಲ್ಲಿ ಒಂದು ಗ್ಲಿಮ್ಸ್ ಅಂತ ಏನ್ ನೋಡಿದ್ರಿ ಅದರಲ್ಲಿ ನಾನೇ ಕಾಣಿಸ್ಕೊತಾ ಇದ್ದೀನಿ. ಸುರೇಶ್ ಸರ್ ಪ್ರಾಮಿಸ್ ಮಾಡ್ಯಾರೆ. ಸೊ ನಾನೇ ಹೇಳಿದೀನಿ ಒಂದು ನದಿನೋ ಹೊಳೆನೋ ಎಲ್ಲ ಹೋಗ್ಬಿಟ್ಟು ರಾಮನ್ ನೋಡ್ತಾ ಇದ್ದಂಗೆ ಜನ ಕಣ್ಣಲ್ಲಿ ನೀರ್ ಹಾಕೋಬಿಡ್ಬೇಕು ಆ ತರ ಮಾಡೋಣ ಸರ್. ನನಗಂತೂ ಇವಾಗಲೇ ಒಂಥರ ತುಂಬಾ ಆಸೆ ಆಗಿದೆ ಆ ಸಾಂಗ್ ಮಾಡ್ಬೇಕು ಅಂತ ಹೇಳಿದೀನಿ. ಸೊ ಮುಂದಿನ ದಿನಗಳಲ್ಲಿ ಯಾವ ಒಂದು ಸಾಂಗು ಕೂಡ ಖಂಡಿತವಾಗ್ಲೂ ಮಾಡೋಣ ಅಂತ ಹೇಳ್ತಾ, ಈ ಆಂಕರ್ ಕೈಯಲ್ಲಿ ಮೈಕ್ ಕೊಟ್ಟರು ಬಹಳ ಕಷ್ಟ ನಿಲ್ಸಲ್ಲ. ಸೊ ಹೊಸ ನಿರೂಪಕರಾದಂತಹ ರೂಪಿಕಾ ನನಗೆ ಮೈಕ್ ಕೊಡ್ತೇನೆ. ಥ್ಯಾಂಕ್ ಯು. ಎಲ್ಲ ಗಣ್ಯರಿಗೂ ನನ್ನ ನಮಸ್ಕಾರಗಳು. ನನ್ನ ತಂದೆಗೆ ನಾನು ಐ ಮಸ್ಟ್ ಥ್ಯಾಂಕ್ ಹಿಮ್ ವೆರಿ ಮಚ್. ನಾನು ಇವತ್ತಿಗೆ ನಾನು ಮ್ಯೂಸಿಕ್ ಕಲ್ತಿದ್ದೀನಿ ಅಂತಂದರೆ ನಾನು ಇವತ್ತು ಅವ್ರ ಇನ್ಸ್ಪಿರೇಷನಿಂದಾಗಲಿ ಅವರೇ ನನ್ನ ಮೊದಲನೇ ಗುರು ನನಗೆ ಮ್ಯೂಸಿಕ್ ಹೇಳ್ಕೊಡೋದ್ರಲ್ಲಿ. ನೆಕ್ಸ್ಟ್ ಬರೋದು ಅಂತಂದರೆ ಅಯೋಧ್ಯೆ ಕಟ್ಟೋದು ಇಟ್ ಇಸ್ ಸೂಪರ್, ಇಟ್ ಇಸ್ ಮಾರ್ವೆಲಸ್. ಬಟ್ ನಾವು ರಾಮನ ಗುಣಗಳನ್ನ ನಾವು ಅಳವಡಿಸ್ಕೊಳ್ಳೋದು ತುಂಬ ಮುಖ್ಯ ಆಗುತ್ತೆ. ಮೇನ್ಲಿ ಆ ಒಂದು ಗುಣಗಳನ್ನ ಅಳವಡಿಸ್ಕೊಳ್ಳೋದಕ್ಕಿಂತ ಐ ಮಸ್ಟ್ ರಿಯಲಿ ಥ್ಯಾಂಕ್ ಸುರೇಶ್ ಸರ್. ಒಂದೊಂದು ಸಾಂಗ್ಸ್ನು ಕೂಡ ನಾವು ಏನಾದರೂ ಸರ್ ಹತ್ರ ಬಂದು ಸರ್ ಇದೊಂದು ಸಾಂಗ್ ಮಾಡಿದ್ದೀವಿ ಸರ್, ಒಂದು ಅಪ್ಲೋಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ನಿಮ್ಮ ಆಡಿಯೋ ಚಾನಲಲ್ಲಿ ಅಂದಾಗ ಅಷ್ಟು ಸಪೋರ್ಟಿವ್ನೆಸ್ ನಾನು ಇದುವರೆಗೂ ಯಾವ ಆಡಿಯೋ ಚಾನಲ್ಸ್ನಲ್ಲೂ ನೋಡಿಲ್ಲ. ಅಂತಂದರೆ ನೀವು ಮಾಡಿ, ನೀವು ಯಾವುದೇ ಥರ ಸಾಂಗ್ಸ್ಗಳನ್ನ ತೊಗೊಂಡು ಬನ್ನಿ, ಬಟ್ ಆ ಒಂದು ಕ್ವಾಲಿಟಿ, ಮೇನ್ ಕ್ವಾಲಿಟಿಗಿಂತ ಅವರು ನನಗೆ ಸಪೋರ್ಟ್ ಮಾಡ್ತಾರಲ್ಲ, ಬಾಪ ನೀನು ನಾನು ಏನಾದರೂ ನಿನ್ನ ಟ್ಯಾಲೆಂಟ್ಗೆ ನಾನು ನಿನಗೆ ಯಾವತ್ತೂ ಸಪೋರ್ಟ್ ಮಾಡೇ ಮಾಡ್ತೀನಿ ಅಂತ ನನಗೆ ಹೇಳ್ತಾರಲ್ಲ, ಅಷ್ಟು ಸಾಕು ನನಗೆ. ಆ್ಯಂಡ್ ನನಗೆ ಈ ಸಾಂಗ್ ಮಾಡೋದಕ್ಕೆ ಕಾರಣ ಮೇನ್ಲಿ ಐ ವಾಂಟ್ ಥ್ಯಾಂಕ್ ಮನೋಜ್ ಸೌಗಂದ್. ಈ ಸಾಂಗ್ನ ಲಿರಿಕ್ಸ್ ಬರೆದಿರೋನು ಅವನು ನನ್ನ ಪ್ರಾಣ ಸ್ನೇಹಿತ. ನಾವು ಯಾವುದೇ ಸಾಂಗ್ ಮಾಡಬೇಕಾದ್ರೂ ನಾನು ಅವನ ಕೈಲೇ ಲಿರಿಕ್ಸ್ ಬರೆಸೋದು ಆ್ಯಂಡ್ ನಾನು ಅದಕ್ಕೆ ಮ್ಯೂಸಿಕ್ ಮಾಡ್ತಾ ಇರ್ತೀನಿ. ಪ್ರತಿ ಒಂದೊಂದು ಲೈನ್ನ ಬರೆಯೋದು ಹಿ ಟೇಕ್ಸ್ ಅರೌಂಡ್ 5 minutes ಟು ಕಂಪ್ಲೀಟ್ ಅ ಸಾಂಗ್. 5 ನಿಮಿಷದಲ್ಲಿ ಒಂದು ಸಾಂಗ್ ಕಂಪ್ಲೀಟ್ ಮಾಡ್ತಾನೆ. ಆ್ಯಂಡ್ ನಾನೊಂದು ಹಾಫ್ ಆನ್ ಅವರಲ್ಲಿ ಒಂದು ಸಾಂಗ್ ಮುಗಿಸಿ ಅದನ್ನ ಕಳಿಸ್ಕೊಡ್ತೀವಿ. ಒಂದು ಯಾವುದೇ ಒಂದು ಶೂಟಿಂಗ್ ಆಗಿರಲಿ, ಒಂದು ಸಾಂಗ್ನ ಹಾಡ್ಸೋದಾಗಿರಲಿ, ಒಂದು ಅರ್ಧ ಗಂಟೆಲಿ ಸಾಂಗ್ನ ಕಂಪ್ಲೀಟ್ ಮಾಡಿ ಕೊಡ್ತೀವಿ. ಇದು ಒಂದು ಏನಂತಂದ್ರೆ, ಒಂದು ಸಾಂಗ್ ಕೇಳಿದ ತಕ್ಷಣನೇ ನಾವು ತುಂಬಾ ಸಾಂಗ್ಸ್ಗಳು ಮಾಡ್ತೀವಿ, ಒಂದು ಸಾಂಗ್ ಕೇಳಿದ ತಕ್ಷಣನೇ ಗೂಸ್ ಬಂಪ್ಸ್ ಬರುತ್ತೆ. ಅದು ಈ ಸಾಂಗಲ್ಲಿ ನನಗೆ ತುಂಬ ಪ್ರೀತಿಯಿಂದ ಇಷ್ಟಪಟ್ಟು ನಾವು ಮಾಡಿದಂಥ ಸಾಂಗ್ ಇದು. ಆ್ಯಂಡ್ ನನಗೆ ಜಾಸ್ತಿ ಮಾತಾಡೋಕ್ಕೆ ಕಷ್ಟ. ಸಿಂಗರ್ಸ್ಗಳಿಗೆ ಮೇನ್ಲಿ ನಮಗೆ ಮಾತಾಡೋದು ತುಂಬ ಕಷ್ಟ. ಹಾಡು ಅಂತಂದರೆ ಹಾಡ್ಬಿಡ್ಬೋದು. ಆ್ಯಂಡ್ ಐ ಆಮ್ ವೆರಿ ಮಚ್ ಥ್ಯಾಂಕ್ಫುಲ್ ಫಾರ್ ಗಿವಿಂಗ್ ಮಿ ದಿಸ್ ಆಪರ್ಚುನಿಟಿ ಸರ್. ಥ್ಯಾಂಕ್ ಯು. ಒಂದು ಪೂಜಾದಲ್ಲಿ ಸೊ ಬಹಳ ಐ ಥಿಂಕ್ ಒಂದು 15 ವರ್ಷ ಹಿಂದೆ, ಬಟ್ ನನಗೆ ಅವತ್ತಿಂದ ತುಂಬಾನೇ ಇಷ್ಟ. ಅಫ್ಕೋರ್ಸ್ ತುಂಬಾ ಒಳ್ಳೆ ನಟಿ, ತುಂಬಾ ಒಳ್ಳೆ ಹ್ಯೂಮನ್ ಬೀಯಿಂಗ್. ಬಟ್ ನನಗೆ ಮುಖ ನೋಡಿದಾಗ ಏನೋ ಒಂದು ಡಿವಿನಿಟಿ ಕಾಣಿಸುತ್ತೆ. ಖಂಡಿತ ದೇವ್ರು ನೋಡ್ದಂಗೆ ಆಗತ್ತೆ ಅಂತ ತಪ್ಪ ಅಲ್ಲ. ನಿಮ್ಮ ಮುಖ ನೋಡಿದಾಗ, ನಿಮ್ಮ ಮಾತಾಗ್ಲಿ, ನೀವು ಇವತ್ತು ವೇದಿಕೆ ಮೇಲೆ ಮಾತಾಡಿದ್ದೀರಾ. ಸೊ ಐ ಥಿಂಕ್ ಇದಕ್ಕಿಂತ ಈ ಹಾಡನ್ನ ನೀವೇ ನಿಮ್ ಸಂಸ್ಥೆಯಿಂದ ಮಾಡಿದೀರಾ, ನೀವೇ ತಕ್ಕಂತ ಇದ್ದೀರಾ ಈ ಹಾಡನ್ನ ಮಾಡಕ್ಕೆ ಅಂತ ಹೇಳ್ಬೋದು. ಬಿಕಾಸ್ ಐ ಡೋಂಟ್ ಥಿಂಕ್ ಎನಿಬಡಿ ಎಲ್ಸ್ ಗೆ ಈ ತರ ಒಂದು ಎನರ್ಜಿ ಅಥವಾ ಮುಖದಲ್ಲಿ ಆ ಡಿವಿನಿಟಿ ಬರ್ತಿತ್ತು. ಸೊ ನಿಮ್ಮ ನೋಡಿ ನಿಜವಾಗ್ಲೂ ದೇವ್ರು ನೋಡ್ದಂಗೆ ಆಯ್ತು ನನಗೆ. ಅಂಡ್ ಆ ಪಾಸಿಟಿವ್ ಎನರ್ಜಿ ಇದೆ ನಿಮ್ಮನಲ್ಲಿ. ಅಂಡ್ ಹಾಗೆ ನಿಮಗೆ ಸುರೇಶ್ ಅವರು ಸಿರಿ ಚಾನಲ್ ಅಂದ್ರೆ ಐ ಥಿಂಕ್ ಇಟ್ಸ್ ದ ಕರೆಕ್ಟ್ ನೇಮ್. ಬಿಕಾಸ್ ಯಾವಾಗ ನಗ್ತಾ ಇರ್ತೀರಾ ನೀವು, ನಿಮ್ಗೆ ಕೂಡ ಪಾಸಿಟಿವ್ ಎನರ್ಜಿ ಇದೆ. ಸೊ ಐ ಥಿಂಕ್ ಎಲ್ಲ ರೀತಿ ಐ ಬಿಲೀವ್ ದಟ್ ಎಲ್ಲರೂ ಪಾಸಿಟಿವ್ ಜನನ ಸೇರಿ ಒಂದು ಪಾಸಿಟಿವ್ ಐಡಿಯಾನ ಆಯ್ಕೆ ಮಾಡಿ ಈ ತರ ಒಂದು ಪ್ರಾಜೆಕ್ಟ್ ಮಾಡಿದ್ರೆ ಖಂಡಿತ ಅದರಲ್ಲಿ ಒಂದು ಒಳ್ಳೆ ಎನರ್ಜಿ ಇರುತ್ತೆ. ಅಂಡ್ ಹಾಗೆ ಆಗಿದೆ. ನಾನು ಕೂಡ ಸಾಂಗ್ ಕೇಳಿ ಫಿದಾ ಆಗ್ಬಿಟ್ಟೆ. ತುಂಬಾನೇ ಚೆನ್ನಾಗಿದೆ ಸಾಂಗು. ವಿಡಿಯೋ ಸಾಂಗ್ಸ್ ಅಂದ್ರೆ ನಾವು ಓಕೆ ಸುಮಾರಾಗಿರುತ್ತೆ ಅಂತ ಅನ್ಕೊಂತೀವಿ ಯೂಶಲಿ, ಲೈಕ್ ಓಕೆ ವಿಡಿಯೋ ಆಡಿಯನ್ಸ್ಗೆ. ಬಟ್ ಇದು ನಿಜವಾಗ್ಲೂ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಚೆನ್ನಾಗಿದೆ. ಅಂಡ್ ನಿಮ್ಮ ಟೀಮ್ಗೆ ನಾನು ಕಂಗ್ರ್ಯಾಚುಲೇಷನ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ನಿಮ್ ಶ್ರಮ ಕಾಣಿಸ್ತಿದೆ. ಎಲ್ಲರೂ 200% ಕೆಲಸ ಮಾಡಿದೀರಾ, ಅಷ್ಟು ಬೇಗ ಮಾಡಿದೀರಾ ಅಂತ ಗೊತ್ತಾಗಿ ತುಂಬಾ ಶಾಕ್ ಆಯ್ತು. ಬಿಕಾಸ್ ನಿಜವಾಗ್ಲೂ ನನಗೆ ಗೊತ್ತಿದೆ ಎಷ್ಟು ಎಫರ್ಟ್ ಬೇಕು. ಅಂಡ್ ಎಲ್ಲರೂ ತುಂಬಾ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೀರಾ. ಮ್ಯೂಸಿಕ್ ಸೂಪರ್ ಆಗಿದೆ. ನೀವು
ತುಂಬಾ ತುಂಬಾ ದೊಡ್ಡ ಮ್ಯೂಸಿಕ್ ಡೈರೆಕ್ಟರ್ ಆಗ್ತೀರಾ ಬಹಳ ಬೇಗ ಅನ್ಕೊಂತೀನಿ. ಅಂಡ್ ನಿಮ್ದು ಫಸ್ಟ್ ಸಾಂಗ್ ಈ ತರ ರಾಮನ್ ಬಗ್ಗೆ ಬಂದಿದೆ. ಐ ಥಿಂಕ್ ಅದಕ್ಕಿಂತ ಹೆಚ್ಚಾಗಿ ಬ್ಲೆಸ್ಸಿಂಗ್ಸ್ ಐ ಡೋಂಟ್ ಥಿಂಕ್ ಎನಿಬಡಿ ಕ್ಯಾನ್ ಗೆಟ್. ಸೊ ಎಲ್ಲ ತುಂಬಾ ಪಾಸಿಟಿವ್ ಆಗಿದೆ. ನನ್ಗೆ ಏನ್ ಅನ್ಸ್ತು ಅಂದ್ರೆ ಈ ತರ ನೆಕ್ಸ್ಟ್ ನೀವು ಮಾಡಿದಾಗ ಇನ್ನೊಂದಷ್ಟು ಸ್ಯಾಂಡಲ್ವುಡ್ ಸೆಲೆಬ್ರಿಟೀಸ್ ನ ಇಟ್ಕೊಂಡು ಮಾಡಿದ್ರೆ ಇನ್ನೂ ದೊಡ್ಡ ಮಟ್ಟಕ್ಕೆ ಆಗ್ಬೋದು ಅಂತ. ಸೊ ನಾವು ನಿಮ್ ಜೊತೆಲಿದೀವಿ ರೂಪಿಕಾ, ಈ ತರ ಎಫರ್ಟ್ಸ್ ಮಾಡ್ತಾನೆ ಇರಿ. ದಯವಿಟ್ಟು ಎಲ್ರೂನ ಸೇರಿಸಿ ಮಾಡಿ. ನಾವು ಎಲ್ರು ಯಾವ ತರ ನಿಮ್ಗೆ ಹೆಲ್ಪ್ ಆಗಿರ್ಬೋದು. ಕ್ಯಾಮ್ರಾ ಹಿಂದೆ ಕೂಡ ತೆಡೆ ಮುಂದೆ ಆಗ, ಬಟ್ ಬಿಹೈಂಡ್ ದ ಕ್ಯಾಮ್ರಾ ನಾವು ಒಂದು ಗ್ರೂಪ್ ಆಗಿ ಕೆಲಸ ಮಾಡೋಣ. ಬಿಕಾಸ್ ದಿಸ್ ಶುಡ್ ಬಿ ಅನ್ ಎಂಟೈರ್ ಕರ್ನಾಟಕ ಪ್ರಯತ್ನ. ಸೊ ಐ ಥಿಂಕ್ ಆವಾಗ ಎಲ್ಲರೂ ನಾವು ಕೂಡ ಭಾಗವಹಿಸಿದೀವಿ, ನಾವು ಗರ್ವದಿಂದ ಹೇಳ್ಬೋದು. ಸೊ ನನಗೆ ತುಂಬಾ ಖುಷಿ ಆಯ್ತು ನೋಡಿದಾಗ. ನಂಗೆ ಅನಿಸ್ತಾ ಇತ್ತು ಐ ವಿಶ್ ಐ ಕುಡ್ ಬಿ ಅ ಪಾರ್ಟ್ ಆಫ್ ದಿಸ್ ಆಲ್ಸೋ ಅಂತ. ಸೊ somehow next time ಖಂಡಿತ ಕಾಂಟ್ಯಾಕ್ಟ್ ಅಸ್. ಅಂಡ್ ಇಡೀ ಇಲ್ಲಿ ಇದಾರಲ್ವಾ ಎಲ್ಲರೂ, ಇವರು ಒಂದು ಫೋನ್ ಮಾಡಿದ್ರೆ ಎಲ್ಲರೂ ಬಂದ್ಬಿಡ್ತಾರೆ. ಸೊ ವಿ ಲವ್ ಟು ಬಿ ಅ ಪಾರ್ಟ್ ಆಫ್ ಸಮಥಿಂಗ್ ಲೈಕ್ ದಿಸ್. ತುಂಬಾನೇ ಪಾಸಿಟಿವ್. ಇತ್ತೀಚೆಗೆ ಐ ಥಿಂಕ್ ಏನೇನೋ ನಾವು ನೋಡಿದೀವಿ ಆಕ್ಚುಲಿ ಪ್ರಪಂಚದಲ್ಲಿ. ಈ ತರ ಕಾರ್ಯಕ್ರಮಗಳು ಆಗದಾಗ ನಮ್ಗೆ ಹ್ಯುಮ್ಯಾನಿಟಿ ಮೇಲೆ ನಂಬಿಕೆ ಬರುತ್ತೆ. ಬಿಕಾಸ್ ಎಷ್ಟೊಂದು ಕ್ರೈಮ್ಸ್, ನ್ಯಾಚುರಲ್ ಡಿಸಾಸ್ಟರ್ಸ್ ನಾವು ನೋಡಿರ್ತೀವಿ. ನಮ್ಗೆ ಸೆಲೆಬ್ರೇಟ್ ಮಾಡಕ್ಕೆ ಮನುಷ್ಯತ್ವ ಅಥವಾ ಗುಡ್ನೆಸ್ ಸೆಲೆಬ್ರೇಟ್ ಮಾಡಕ್ಕೆ ಐ ಥಿಂಕ್ ರಾಮ್ ಇಸ್ ಅನ್ ಎಕ್ಸಾಂಪಲ್ ಆಫ್ ಗುಡ್ನೆಸ್ ಅಂಡ್ ಐಡಿಯಲ್ ಹ್ಯೂಮನ್ ಬೀಯಿಂಗ್. ಸೊ ಲೆಟ್ಸ್ ಸ್ಟ್ರೈವ್ ಟು ಬಿ ಗುಡ್, ಲೆಟ್ಸ್ ಸ್ಪ್ರೆಡ್ ಗುಡ್ನೆಸ್ ಅಂಡ್ ಲವ್. ಕಂಗ್ರ್ಯಾಚುಲೇಷನ್ಸ್, ತುಂಬಾ ಖುಷಿ ಆಯ್ತು. ಗಾಡ್ ಬ್ಲೆಸ್ ಯು. ಇಡೀ ತಂಡಗೆ ಒಳ್ಳೆದಾಗ್ಲಿ ಅಂತ ಕೇಳ್ಕೊಂತೀನಿ. ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ವೇದಿಕೆ ಮೇಲಿರುವಂಥ ಗಣ್ಯಾತಿ ಗಣ್ಯರು, ಅದರಲ್ಲಿ ಎಸ್ಪೆಷಲಿ ಈ ಸಾಂಗ್ ತೊಗೊಂಡೋಗ್ಬಿಟ್ಟು ನಾನು ನೇರವಾಗಿ ಹೇಳ್ತೀನಿ, ನಮ್ಮ ದಯಾನಂದ್ ಸರ್ ಹತ್ರ ತೋರಿಸ್ದೆ. ಕೇಳಿಸಿದ ತಕ್ಷಣ ನಿನ್ಗೆ ಅವ್ರು ಯಾವಾಗಲೂ ಅಷ್ಟೇ ಉದಾರ ಮನಸ್ಸಿನಲ್ಲಿ ನಿನ್ಗೆ ಏನು ಬೇಕು ಹೇಳು, ನೋ ಪ್ರಾಬ್ಲಮ್, ಓಕೆ ಗೋ ಹೆಡ್ ಅಂತ ಹೇಳಿದ್ರು. ಸೊ ಅವರು ಹೇಳಿದ್ದು ಇನ್ಸ್ಪೈರ್ ಹೆಂಗಿತ್ತಂದರೆ ಎಸ್ ಮಾಡೋಣ ಏನಾದರೂ ಆಗಲಿ ಅಂತ ಹೇಳಿ ಶುರು ಮಾಡಿದ್ದು. ವಿತಿನ್ ನಮ್ಮ ಕ್ಯಾಮ್ರಾಮನ್ಗಳು ಎಷ್ಟು ಚೆನ್ನಾಗಿ ಆಕ್ಟಿವ್ ಆಗಿ ಬೆಳಿಗ್ಗೆ 4 ಗಂಟೆಯಿಂದ ಎಲ್ಲ ಪ್ರಿಪೇರ್ ಮಾಡಿಕೊಂಡು ನಮ್ಮ ಗೆಜ್ಜೆ ಟೀಮ್ ಜೊತೆಲಿ ಸೇರಿಕೊಂಡು ಅವ್ರ ಜೊತೆ ಸ್ಕ್ರಿಪ್ಟ್ ವೈಸ್ ಮಾಡಿ ಪ್ರತಿಯೊಂದನ್ನು ಹೀಗೆ ಬರಬೇಕು ಅಂತ ಮಾಸ್ಟರ್ ಪ್ಲಾನ್ಗಳು ಮಾಡಿಕೊಂಡು ಎಲ್ಲ ಟೇಬಲ್ ವರ್ಕ್ ಮಾಡಿ ಒಂದೇ ದಿನದಲ್ಲಿ ನಮ್ಮ ಟೀಮ್ ಮುಗಿಸಿ ನಿನ್ನೆ ರಾತ್ರಿ ರಾಮ್ಲಲ್ಲಾ ಫೋಟೋ ಬಂತು ಒಂದು, ಅದನ್ನು ಇಮಿಡಿಯೇಟ್ ಆಗಿ ನಮ್ಮ ಇದರಲ್ಲಿ ಹಾಕ್ಬೇಕು ಸಾಂಗ್ ಅಲ್ಲಿ ಕೊನೆಯಲ್ಲಿ ಅಂತ ಹೇಳಿ. ಈಗ ನೀವು ನೋಡಿದ್ರಲ್ಲ ಬಾಲರಾಮ ಫೋಟೋ, ಅದನ್ನು ಎಡಿಟ್ ಆಗಿ ರಾತ್ರಿ 12:30 1 ಗಂಟೆಗೆ ಕಂಪ್ಲೀಟ್ ಆಗಿ ಸೊ ನೀವು ತೆರೆ ಮೇಲೆ ನೋಡಿದ್ರಿ. ಸೊ ಹೇಗನ್ನಿಸ್ತು ಅಂತ ಎಲ್ಲರೂ ಮನಸ್ಸನ್ನ ಮಾತುಗಳು ಬಂತು. ಜೊತೆಗೆ ನಮ್ಮ ರಾಜುಗೌಡ್ರಿಗೆ ಒಂದೇ ಮಾತು ಹೇಳಿದೆ, ಅಣ್ಣ ನೀವು ನಮ್ಮ ಜೊತೆ ಇರ್ಬೇಕಣ್ಣ ಅಂತ ಹೇಳಿ. ಏನು ಹೇಳಿಲ್ಲ, ಆಯ್ತು ಬರ್ತೀನಿ. ಎಷ್ಟು ಸರಳವಾಗಿ ಅಂತ ದೊಡ್ಡ ವ್ಯಕ್ತಿ ಬರ್ತಾರೆ ಅಂದ್ರೆ ನನಗೊಂಥರ ತುಂಬಾ ಖುಷಿ ಆಗುತ್ತೆ. ಜೊತೆಗೆ ನಮ್ಮ ಭಾಮಹರೀಶ್ ಸರ್, NM ಸುರೇಶ್ ಸರ್ ಅಂತ ಹೋಗಿ ಅಲ್ಲಿ ಕರೆಯೋದಕ್ಕೆ ಅಂತ ಹೋದಾಗ ನೀವು ನಮ್ಮ ಸೀರೀಸ್ ಅಂತೆ, ನಿಮ್ಗೆ ಏನ್ ಬೇಕು ಹೇಳಿ, ನನ್ನ ಮಗಳು ಮದುವೆ ಅದ್ದೂರಿಯಾಗಿ ಮಾಡಿದೀನಿ, ಅದಕ್ಕಿಂತ ಅದ್ದೂರಿಯಾಗಿ ಮಾಡ ಬನ್ನಿ ಅಂತ ಒಂದು ಹೊಸದಾಗಿ ರೀಸೆಂಟ್ ಆಗಿ ಅನೌನ್ಸ್ ಮಾಡ್ತಾರೆ. ಅದಕ್ಕೂ ನಾವು ಜೊತೆಲಿ ಇರ್ತೀವಿ ಅಣ್ಣ, ನೀವು ನಮ್ಮನ್ನ ಕರ್ಕೊಬೇಕಣ್ಣ ನೀವು. ಆಮೇಲೆ ನಾವೇನೇ ನಡ್ಕೊಂಡು ಹೋದ್ರು ಮಾರ್ಗದರ್ಶನ ಅಂದ್ರೆ ಕರೆಕ್ಟ್ ಇದೆಯಾ ಇಲ್ವಾ ಅಂತ ನಮ್ಮ ACP ಶಂಕರ್ ಅಂತೂ ಬೆಳಿಗ್ಗೆ ಒಂದು ಫೋನು, ಸಂಜೆ ಏನಪ್ಪಾ ಏನ್ ಮಾಡ್ತಾ ಇದೆಯಾ ಅನ್ನೋ ಸ್ಟ್ರಿಕ್ಟ್ಲಿ ಈಸ್ ರೂಲಿಂಗ್, ಯಾವ ತರ ಹೀಗೆ ಇರ್ಬೇಕು ಅಂತ ಹೇಳ್ತಾರೆ. ಸೊ ಥ್ಯಾಂಕ್ ಯು ಸರ್. ಆಮೇಲೆ ಬಣ್ಕರ್ ಸರ್ ಅಂತನೂ ಎಲ್ಲಿದ್ಯಾ ಅಂತ ಅಷ್ಟು ಫ್ರೆಂಡ್ಲಿಯಾಗಿ ತುಂಬಾ ಚೆನ್ನಾಗಿ ನನ್ನ ಜೊತೆ ಮಾತಾಡ್ಕೊಂಡಿರ್ತಾರೆ. ಈ ನಿರಂಜನ್ ದೇಶಪಾಂಡೆ ಅಂತೂ ಕೇಳಾಗೆ ಇಲ್ಲ, ಅವ್ರು ಆಲ್ರೆಡಿ ಹೇಳ್ಬಿಟ್ಟಿದ್ದಾರೆ. ಸೊ ನೆಕ್ಸ್ಟ್ ಸಾಂಗ್ ಡೇಟು ಕೊಟ್ಬಿಟ್ಟಿದ್ದಾರೆ. ಸೊ ನೆಕ್ಸ್ಟ್ ನನಗೆ ಗೊತ್ತಿಲ್ಲ, ಬಣ್ಕರ್ ಸರ್ ಹೇಳ್ಕೊಟ್ಟಿದ್ದು. ಸೊ ಅದು ಕಮಿಟ್ ಆಗು ಅಂತ ಹೇಳಿ. ಸೊ ಆಮೇಲೆ ನಮ್ಮ ನೀತು ಡೇ ಅಂಡ್ ನೈಟ್ ವರ್ಕ್ ಮಾಡ್ತಿರ್ತಾರೆ. ಹೇಗೆ ಅಂತ ಹೇಳಿದ್ರೆ ಈ ಸಾಂಗ್ ಬೇಕು ನೀತು, ಇದು ಚೇಂಜ್ ಮಾಡು, ಇದನ್ನ ಮಾಡು ಅಂದ್ರೆ ಇಮಿಡಿಯೇಟ್ಲಿ ಮಾಡಿ ಕಳ್ಸೋದು. ಮೊನ್ನೆ ಒಂದ್ ಸಾಂಗ್ ಮಾಡ್ತಿದ್ದಾರೆ, ನೀತು ಇದು ಆ ಶಬರಿದಿಗೆ ಒಂದ್ ಸ್ವಲ್ಪ ಚೇಂಜ್ ಮಾಡು ಅಂತ ಹೇಳಿದ ತಕ್ಷಣ ಆಯ್ತು ಸರ್ ಓಕೆ ಡನ್. ಮಧ್ಯರಾತ್ರಿ 2 ಗಂಟೆ 3 ಗಂಟೆ 4 ಗಂಟೆ ಆದ್ರೂ ವರ್ಕ್ ಮಾಡ್ತಿರ್ತಾರೆ. ರಿಯಲಿ ಹ್ಯಾಟ್ಸ್ ಆಫ್ ಟು ಯು. ಇಷ್ಟೆಲ್ಲ ಆದ್ಮೇಲೂ ನಮ್ಮ ಮೇಡಮ್ಮು ಯಾರು ಪ್ರಿಯಾಂಕಾ ಮೇಡಮ್ಮು, ನಿಜವಾಗ್ಲೂ ಅವರು ಯಾವಾಗ್ಲೂ ಸದಾ ನೀವೇನೇ ಒಂದು ಒಳ್ಳೆ ಕಾರ್ಯಕ್ರಮಕ್ಕೆ ಅವ್ರನ್ನ ಹೋಗಿ ಕರೀರಿ, ಎಷ್ಟು ಏನು ನೋ ಪ್ರಾಬ್ಲಮ್ ಬರ್ತೀನಿ ಮಾಡ್ತೀನಿ ಅಂತ ಹೇಳ್ತಾರೆ. ಅವ್ರ ಬೆಂಬಲ ಯಾವಾಗ್ಲೂ ನಮ್ಮಲ್ಲಿ ಇರುತ್ತೆ. ಸೊ ಥ್ಯಾಂಕ್ ಯು ಮೇಡಮ್. ಮತ್ತೆ ಇಷ್ಟೆಲ್ಲ ಕಾರಣಕ್ಕೆ ನಮ್ಮ ರೂಪಿಕಾ ಮೇಡಮ್, ನೀವು ನಿಜವಾಗ್ಲೂ ಸಾಧಿಸಿ ತೋರಿಸಿದಿರಿ. ಏನು ಅದು ಒಂದು
ರಾವಣನ ಒಂದು ಸ್ಟೆಪ್ಸ್ನಲ್ಲಿ ನಿಮ್ಗೆ ಗೊತ್ತಾಗ್ಬಿಡುತ್ತೆ ನಿಮ್ಮ ಕಣ್ಣಿನ ಅಳತೆ ಎಷ್ಟು ದೂರದವರೆಗೂ ಹೋಗುತ್ತೆ ಅಂತ ಹೇಳಿ. ನಿಜವಾಗ್ಲೂ ಒಳ್ಳೇದಾಗುತ್ತೆ. ಥ್ಯಾಂಕ್ ಯು. ಈ ಹಾಡು ಸಿರಿ ಮ್ಯೂಸಿಕ್ ಯೂಟ್ಯೂಬ್ನಲ್ಲಿದೆ, ದಯಮಾಡಿ ಆಲ್ರೆಡಿ ರಿಲೀಸ್ ಆಗಿರುತ್ತೆ, ಹೋಗಿ ಯೂಟ್ಯೂಬ್ ಚೆಕ್ ಮಾಡಿ, ನಿಮ್ಮ ಕಮೆಂಟ್ಸ್ ಹಾಕಿ. ನಿಮ್ಮ ಎಷ್ಟು ಕಮೆಂಟ್ಸು ಹೋಗುತ್ತೋ ಅಷ್ಟು ಬೇಗ ಎಲ್ಲರಿಗೂ ರೀಚ್ ಆಗುತ್ತೆ. ಜೊತೆಗೆ ಶೇರ್ ಮಾಡಿ, ಸಾಧ್ಯವಾದಷ್ಟು ಅಂದರೆ ಆದಷ್ಟು ಶೇರ್ ಮಾಡಿ, ನಾವೆಲ್ಲರೂ ಶೇರ್ ಮಾಡಿ ರೀಚ್ ಆಗೋಣ. ಥ್ಯಾಂಕ್ ಯು. ಇದು ಅಯೋಧ್ಯೆಗೆ ಒಂದು ಸಣ್ಣ ಅಳಿಲು ಸೇವೆ. ಥ್ಯಾಂಕ್ ಯು ಸೋ ಮಚ್. ರಾಮಲಕ್ಷ್ಮಣ್ ಬರ್ರಿ.